ಶವಿದೆ ಬಲಿಯಲ್ಲಿ ಭಾಗ್ಯವಿದೆ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು. ನಿನ್ನ ಸೃಷ್ಟಿ ಎಲ್ಲ ನಿನ್ನ ಸ್ತುತಿಸುವುದು, ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ನಿನ್ನ ಸೃಷ್ಟಿ ಎಲ್ಲ ನಿನ್ನ ಸ್ತುತಿಸುವುದು, ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು. ಪಾಪಿಯಾದ ನನ್ನನ್ನು ನಿರಾಕ್ಷಿಸಿದಿ, ರಕ್ಷಣಾ ಮಾರ್ಗದಲ್ಲಿ ನಡೆಯ ಮಾಡಿದಿ. ಪಾಪಿಯಾದ ನನ್ನನ್ನು ನಿರಾಕ್ಷಿಸಿದಿ, ರಕ್ಷಣಾ ಮಾರ್ಗದಲ್ಲಿ ನಡೆಯ ಮಾಡಿದಿ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ. ಆನಂದದೊಡನೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು. ನಿನ್ನ ಜಯದಲ್ಲಿ ಆನಂದಿಸುವವರು ದೇವರಿಗೆ ಸ್ತೋತ್ರವೆಂದು ಹೇಳುತ್ತಿರುವರು. ನಿನ್ನ ಜಯದಲ್ಲಿ ಆನಂದಿಸುವವರು ದೇವರಿಗೆ ಸ್ತೋತ್ರವೆಂದು ಹೇಳುತ್ತಿರುವರು. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು. ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲಾ ಬೋಧಕರಿಗೂ, ಹಿರಿಯರಿಗೂ, ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಕನ್ನಡ ಅಂತಾರಾಷ್ಟ್ರೀಯ ಸಭಾವಾಗಿ ಸ್ವಾಗತಿಸುತ್ತಂತಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವ. ಸರ್ವಶಕ್ತನಾದ ತಿಳಿಸಿದೆ. ನೀವು ಪರಾಕ್ರಮ ದೇವರು, ಪರಿಶುದ್ಧುಳ್ಳ ದೇವರಾಗಿದ್ದಾರೆ ಸಪ್ಪ. ಅಪ್ಪ, ನೀತಿಗೆ ತಕ್ಕಂತ ಆಶೀರ್ವಾದಗಳನ್ನ ಒದಗಿಸುವಂತ ಕೊಡುವಂತ ನೀವಾಗಿದ್ರೆ ಸಪ್ಪ. ಅಪ್ಪ, ನೀವು ಹೇಳಿದಂತ ವಾಕ್ಯದ ಪ್ರಕಾರ ನನ್ನ ವಾಕ್ಯವು ನಿಮ್ಮ ಕಾಲಿಗೆ ದೀಪವಾಗಿದೆ ಅಂತ ಹೇಳುವಾಗ ಏಸಪ್ಪ, ನಿಮ್ಮ ವಾಕ್ಯಗಳು ಕೈಕೊಂಡು ನಡೆಯುವುದು ಉತ್ತಮವಾಗಿದೆ, ಅದು ಬೆಳಕಾಗಿದೆ ಎಂಬುದನ್ನ ಅದು ನಿರೂಪಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸಪ್ಪ. ಈ ಪ್ರಧಾನ ವಾಕ್ಯಗಳನ್ನು ಓದುವಂತವ್ರು, ಕೇಳುವಂತವ್ರು, ಈ ವಾಕ್ಯಗಳನ್ನು ಕೈಕೊಂಡು ನಡೆಯುವವರು ಧನ್ಯರು ಅಂತ ಹೇಳುವಂತ ಸೌಭಾಗ್ಯನ ನಮ್ಗೆ ಇಡಲ್ಪಟ್ಟು ಆದಿ ಮೊದಲೇ ಸಪ್ಪ ನಮಗೋಸ್ಕರ ನೀವು ಅಪ್ಪ ಕೊಟ್ಟಂತ ಈ ಪರಿಶುದ್ಧ ವಾಕ್ಯವನ್ನು ಕೈಕೊಂಡು ನಡೆಯುವವನು ಆಶೀರ್ವಾದ ಪಟ್ಟವನಾಗಿರುತ್ತೆ ಎಂಬುದನ್ನ ನಿರೂಪಿಸಲ್ಪಡುವಂತ ದೇವತನೆ ನಾವು ಕೇಳ್ಕೊಳ್ಳುವ ಪ್ರತಿ ಒಂದೊಂದು ಆಶೀರ್ವಾದನೆ ಸಪ್ಪ. ಅಪ್ಪ, ನೀವು ಪರಲೋಕ ದ್ವಾರಗಳನ್ನ ತೆರೆಯಲ್ಪಟ್ಟು ಆಶೀರ್ವಾದ ಸುರಿಮಳೆಯಾಗಿ ನಮ್ಗೆ ಅನುಗ್ರಹಿಸಿಕೊಡಿ ಸಪ್ಪ. ಕರ್ತನೆ, ಇನ್ನು ಯಾರು ಸೇರಬೇಕಿದಪ್ಪ, ಇನ್ನು ಯಾರು ಬರಬೇಕಂತಾನೆ ಅಪ್ಪ, ಅತಿ ಶೀಘ್ರದಲ್ಲೇ ಬಂದು ಸೇರುವಂತೆ ನಿನ್ನ ನಾಮನ ಘನಪಡಿಸುವಂತೆ ಕರ್ತನೆ ಅಪ್ಪ, ನಿಮ್ಮ ಸ್ತುತಿ ಸ್ತೋತ್ರಗಳ ಪಾತ್ರರಾಗಿ ನಾವು ಕುಂತುಕೊಳ್ಳುವಂತೆ ದೊಡ್ಡ ಸೌಭಾಗ್ಯನ ಒದಗಿಸಿಕೊಡಿ ಸಪ್ಪ. ಈ ದಿನ ವಿಶೇಷವಾಗಿ ಕರ್ತನೆ ನಮ್ಮನ್ನು ಕರ್ತನೆ ಈ ದಿನ ಈ ಪ್ರಾರ್ಥನೆ ಮಧ್ಯೆ ನಮ್ಮನ್ನು ಕರೆಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರದ ಸರ್ವಶ್ರೇಷ್ಠ ಸಪ್ಪ. ಮುಂದಿನ ಎಲ್ಲಾ ಕಾರ್ಯಗಳು, ವಾಕ್ಯಗಳು ಕೇಳುವಂಥದ್ದು, ಹಾಡುವಂಥದ್ದು ಅಪ್ಪ, ನಿಮ್ಮನ್ನ ಸನ್ನಿಧಿಯಲ್ಲಿ ಕುಂತು ಪ್ರಾರ್ಥಿಸುವಂತ ಈಗ ಒಂದೊಂದಾಗಿ ಕರ್ತನೆ ಆಶೀರ್ವಾದ ಮೇಲೆ ಆಶೀರ್ವಾದಗಳನ್ನು ಪಡ್ಕೊಂಡು ನಿಮ್ಮ ನಾಮನ ಘನಪಡಿಸಿ ಕರ್ತನೆ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಹೊಂದಿ ನಿಮ್ಮನ್ನು ಘನಪಡಿಸುವಂತ ಮಕ್ಕಳಾಗುವಂತೆ ಅಪ್ಪ, ನಮ್ಗೆ ಅನೇಕವಾದಂತ ಹೋರಾಟಗಳನ್ನ ಬಿಡುಗಡೆಯನ್ನು ಕೊಟ್ಟು ಆಶೀರ್ವಾದವನ್ನು ಕೊಡುವಂತ ದೇವರು
ನಮ್ಮನ್ನ ಅಪ್ಪ ಅನೇಕ ಜನಗಳಿಗೆ, ಸ್ವಂತ ಜನಗಳಿಗೆ ಮುಂದೆ ಅನ್ಯ ಜನಗಳಿಗೆ ಮುಂದೆ ಸಪ್ಪ ನಾವು ಸಾಕ್ಷಿಗಳಾಗಿ ನಿಲ್ಲುವಂತೆ ನೀ ಕೃಪೆಯನ್ನು ಆಶೀರ್ವಾದ ಅನುಗ್ರಹಿಸಿಕೊಡಬೇಕೆಂದು ನಮ್ಮ ಕರ್ತನು ನಮ್ಮ ಒಡೆಯ ನಮ್ಮ ಬುದ್ಧ ರಕ್ಷಕನಾದ ಯೇಸುವಿನ ನಮ್ಮ ನಾಮದಲ್ಲಿ ಆಶೀರ್ವಾದ ಮಹಿಮೆಯನ್ನು ನಾವು ಪಡ್ಕೊಂಡು ತಿಳಿದೇವ್ರೆ. ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿದ ನಮ್ಮ ಹಿರಿಯ ಮಾಮನವರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಮಯವು ಸಭಾಶಾಲೆಯ ಪಾಠವನ್ನ ಕಲಿತಕ್ಕಂತ ಸಮಯವಾಗಿದೆ. ನಾವು 3ನೇ ತ್ರೈಮಾಸಿಕದಲ್ಲಿ ವಿಮೋಚನ ಕಾಂಡ ಪುಸ್ತಕವನ್ನ ಕೂಲಂಕಷವಾಗಿ ಕಲಿಯುತ್ತಾ ಬಂದಿದ್ದೇವೆ. ಬಹಳಷ್ಟು ನುರಿತ ಹಿರಿಕರು ಹಾಗೂ ಬೋಧಕರು ಈ ಒಂದು ಸಭಾಶಾಲೆಯ ಪಾಠಗಳನ್ನ ಕಲಿಸಿಕೊಡುತ್ತಾ ಬಂದಿದ್ದಾರೆ. ಒಟ್ಟು ನಾವು 10 ಪಾಠಗಳನ್ನ ಕಲ್ತಿದ್ದೇವೆ. ಒಂದ್ಸರಿ ನಾವು ಮೆಲ್ಕ್ ಹಾಕೊಂಡ್ ಬಂದ್ಬಿಡೋಣ ಯಾವ ಪಾಠಗಳನ್ನ ನಾವು ಕಲ್ತಿದ್ದೇವೆ ಅಂತ ಹೇಳಿ. ಮೊದಲನೆಯ ಒಂದು ವಾರದಲ್ಲಿ ದಬ್ಬಾಳಿಕೆ, ಮೋಶೆಯ ಹಿನ್ನೆಲೆ ಮತ್ತು ಆತನ ಒಂದು ಜನನದ ಕುರಿತಾಗಿ ಕಲ್ತಿದ್ದೇವೆ. 2ನೇ ಒಂದು ಪಾಠ ಉರಿಯುವ ಮುಳ್ಳಿನ ಪೊದೆ. 3ನೆಯ ಒಂದು ಪಾಠವು ಮೋಶೆಯ ಸೇವೆಯ ಆರಂಭದಲ್ಲಿ ಉಂಟಾದಂತಹ ತೊಂದರೆಗಳನ್ನ ಕುರಿತು ಕಲ್ತಿದ್ದೇವೆ. ತದನಂತರದಲ್ಲಿ 10 ಉಪದ್ರವಗಳು. 5ನೇ ಪಾಠ ಪಸ್ಕ ಹಬ್ಬ. 6ನೇ ಪಾಠವು ಕೆಂಪು ಸಮುದ್ರ ದಾಟಿದ್ದು. 7ನೇ ಒಂದು ಪಾಠದಲ್ಲಿ ಜೀವದ ರೊಟ್ಟಿ ಹಾಗೂ ಜೀವಜಲ. ನಂತರದಲ್ಲಿ 8ನೇ ಒಂದು ಪಾಠ ಸೀನಾಯಿ ಬೆಟ್ಟದಲ್ಲಿ ಒಡಂಬಡಿಕೆ. 9ನೇ ಪಾಠವು ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದು. ಕಳೆದ ವಾರದಲ್ಲಿ ನಾವು ಯಾವ ಒಂದು ಪಾಠವನ್ನ ಕಲ್ತಿದ್ದೇವೆ? ಒಡಂಬಡಿಕೆ ಮತ್ತು ಅದರ ನಕ್ಷೆ. ಎಷ್ಟನೇ ಪಾಠವನ್ನ ಕಲ್ತಿದ್ದೇವೆ ನಾವು? 10 ಪಾಠಗಳನ್ನ ನಾವು ಕಲ್ತಿದ್ದೇವೆ. ಈ ಒಂದು ವಾರದಲ್ಲಿ ನಾವು 11ನೇ ಒಂದು ಪಾಠದ ಭಾಗಕ್ಕೆ ತೆರಳುವ ಧರ್ಮಭ್ರಷ್ಟತೆ ಮತ್ತು ಮಧ್ಯಸ್ಥಿಕೆ ಪ್ರಾರ್ಥನೆ. ಸ್ವರ್ಣವಾಕ್ಯವನ್ನ ಓದಿಕೊಳ್ಳುವ ವಿಮೋಚನ ಕಾಂಡ 32ನೇ ಅಧ್ಯಾಯ 31 ಹಾಗೂ 32ನೇ ವಚನ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣೆ ಇಟ್ಟು ಅವರ ಪಾಪಗಳನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಈ ಒಂದು ಸಭಾಶಾಲೆಯ ಒಂದು ಪಾಠದ ಪೀಠಿಕೆಯ ಭಾಗವನ್ನ ನಮ್ಮ ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ರವರು ತಿಳಿಸಿಕೊಡುವಂತವರಾಗಿದ್ದಾರೆ. ಹಿರಿಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿ ಪೂರ್ವಕವಾಗಿ ಹೃದಯಾಂತರಾಳದಿಂದ ನಮಗೆ ಈ ದಿನದ ಸಭಾಶಾಲೆಯ ಪಾಠವನ್ನ ತಾವು ಕಲಿಸಿಕೊಡಬೇಕೆಂದು ಆಹ್ವಾನಿಸ್ತೇವೆ. ಸೋದರಿ ಸವಿತಾ ಅವರಿಗೆ ನಾನು ವಂದನೆಗಳನ್ನು ತಿಳಿಸುತ್ತೇನೆ. 11ನೆಯ ಪಾಠವನ್ನ 11ನೆಯ ಪಾಠದ ಎಲ್ಲಾ ಒಂದು ಕೂಲಂಕುಷವಾಗಿ ಈ ಒಂದು ಪರಿಚಯವನ್ನ ನಾವು ಮಾಡಿಕೊಳ್ಳೋಣ. ಯಾವ ದಿನದಲ್ಲಿ ಯಾವ ಪಾಠಗಳನ್ನ ನಾವು ಕಲಿತಾ ಇದ್ದೇವೆ. ಒಟ್ಟು 6 ದಿನಗಳಲ್ಲಿ ಈ ಪಾಠಗಳನ್ನ ಕಲಿತೇವೆ. ಈ ದಿನ ಸೇರಿಸಿದ್ರೆ 7 ದಿನಗಳೂ ಸಹ ನಾವು ಪಾಠವನ್ನ ಕಲಿತಾ ಹೋಗ್ತೇವೆ. ಈ ಪಾಠದ ಒಂದು ಶೀರ್ಷಿಕೆ ಸೋದರಿ ಹೇಳಿದಂತೆ ಭ್ರಷ್ಟತೆ ಮತ್ತು ಮಧ್ಯಸ್ಥಿಕೆ ಎಂಬುದಾಗಿದೆ. ಕನ್ನಡದಲ್ಲಿ ಹಾಗೆ ಇದೆಯಾ? ಅಪಾಸ್ಟಸಿ ಅಂಡ್ ಇಂಟರ್ಸೆಷನ್ ಕನ್ನಡದಲ್ಲಿ ಹೇಗಿದೆ? ಹಾಗೆ ಇದೆ ಸರ್. ಧರ್ಮಭ್ರಷ್ಟತೆ ಮತ್ತು ಮಧ್ಯಸ್ಥಿಕೆ ಪ್ರಾರ್ಥನೆ ಎಂಬುದಾಗಿದೆ. ಈ ಒಂದು ಪಾಠದಲ್ಲಿ ನಾವು ಆರೋನನು ಹೇಗೆ ತನ್ನ ನಾಯಕತ್ವದಲ್ಲಿ ವಿಫಲತೆಯನ್ನ ಕಂಡುಕೊಂಡನು, ಹೇಗೆ ಆತನು ವಿಫಲನಾದನು ಎಂಬುದನ್ನ ನೋಡ್ತೇವೆ. ಹಾಗೆ ಸೋಮವಾರದ ಪಾಠದಲ್ಲಿ ಐಡಲೆಟ್ರಿ ಅಂಡ್ ಈವಿಲ್, ವಿಗ್ರಹಾರಾಧನೆ ಮತ್ತು ಅದರಿಂದ ಆಗುವಂತಹ ಕೆಡುಕು, ಅದರ ಬಗ್ಗೆ ನಾವು ಕಲಿತೇವೆ. ಮಂಗಳವಾರದ ಪಾಠದಲ್ಲಿ ಕರಪ್ಟಿಂಗ್ ದೆಮ್ಸೆಲ್ಸ್, ಅಂದ್ರೆ ತಮ್ಮನ್ನ ತಾವು ಭ್ರಷ್ಟರನ್ನಾಗಿ ಮಾಡಿಕೊಳ್ಳುವಂಥದ್ದು, ಅದನ್ನ ನಾವು ಇಲ್ಲಿ ನೋಡ್ತೇವೆ. ಇಸ್ರಾಯೇಲರು ಹೇಗೆ ಭ್ರಷ್ಟತೆಗೆ ಜಾರಿದ್ರು, ಹೇಗೆ ಭ್ರಷ್ಟತೆ ಜನರಲ್ಲಿ ನುಸುಳಿತು, ಅವ್ರು ಹೇಗೆ ತಮ್ಮನ್ನ ಭ್ರಷ್ಟರನ್ನಾಗಿ ಮಾಡಿಕೊಂಡ್ರು ಅನ್ನುವಂತಹ ವಿಷಯದಲ್ಲಿ ಈ 32ನೇ ಅಧ್ಯಾಯದಲ್ಲಿ, ಅಂದ್ರೆ ವಿಮೋಚನಾ ಕಾಂಡ 32ನೇ ಅಧ್ಯಾಯದಲ್ಲಿ ನಡೆದಂತಹ ಘಟನೆಗಳನ್ನ ಆಧರಿಸಿ ಈ ಪಾಠಗಳನ್ನ ನಾವು ಕಲಿತಾ ಇದ್ದೇವೆ. ಮತ್ತೆ ಬುಧವಾರ ಗಾಡ್ಸ್ ರೈಚಸ್ ವ್ರಾತ್,
ದೇವರಲ್ಲಿರುವಂತಹ ಆ ಒಂದು ನೀತಿಯುಕ್ತವಾದ ಕೋಪ, ದೈವಿಕ ಕೋಪ, ಅದ್ರ ಬಗ್ಗೆ ನಾವು ಕಲಿತೇವೆ. ಯಾಕಂದ್ರೆ ದೇವರು ಇಲ್ಲಿ ತುಂಬಾ ಕೋಪೋದ್ರಿಕ್ತನಾಗದನ್ನ ನಾವು ನೋಡ್ತೇವೆ. ಆತನು ಇಸ್ರಾಯೇಲ್ರ ಮೇಲೆ ಕೋಪಗೊಂಡದನ್ನ ನಾವು ಕಾಣ್ತೇವೆ. ನಂತರದಲ್ಲಿ ಇಂಟರ್ಸೆಷನ್ ಅಂದ್ರೆ ಮಧ್ಯಸ್ಥಿಕೆ. ಈ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನ ಮಾಡುವಂತಹ ಮೋಶೆಯ ಒಂದು ಉದಾಹರಣೆಯಲ್ಲಿ ಇಲ್ಲಿ ನಾವು ಕಾಣ್ತೇವೆ. ಹೇಗೆ ಮೋಶೆ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನ ಮಾಡಿದನು, ಹಾಗೆ ಅವನ ಮಧ್ಯಸ್ಥಿಕೆಯ ಪ್ರಾರ್ಥನೆ ದೇವರಿಗೆ ತಲುಪಲಾಗಿ ದೇವರು ಆತನ ಮಧ್ಯಸ್ಥಿಕೆಯ ಪ್ರಾರ್ಥನೆಯಿಂದ ಸಂಪ್ರೀತನಾಗಿ ಇಸ್ರಾಯೇಲರನ್ನ ಹೇಗೆ ಉಳಿಸಿದನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕಲಿತಾ ಹೋಗ್ತೇವೆ. ಪ್ರಿಯರೇ, 11ನೆಯ ಪಾಠದಲ್ಲಿ ಬಹಳ ಮುಖ್ಯವಾದ ವಿಷಯಗಳನ್ನ ನಾವು ಬರ್ತೇವೆ. ಯಾಕಂತಂದ್ರೆ ಇಸ್ರಾಯೇಲರನ್ನ ಸ್ವಾಮಿ ತಾನಾಗಿ ತಾನು ತನ್ನ ಪ್ರೀತಿಯ ಪ್ರಯುಕ್ತ ತಾನು ಪ್ರೀತಿಸಿದ್ದರಿಂದ ತಾನು ಅಬ್ರಹಾಂ, ಇಸಾಕ್, ಯಾಕೋಬ್ಯರ ಮಧ್ಯದಲ್ಲಿ ಮಾಡಿಕೊಂಡಂತಹ ಒಡಂಬಡಿಕೆ ವಾಗ್ದಾನಾನುಸಾರವಾಗಿ ಆ ಇಸ್ರಾಯೇಲರನ್ನ ದಾಸತ್ವದಲ್ಲಿಯೇ ಬಿಟ್ಟು ಬಿಡದೆ ಅವರನ್ನ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕರ್ಕೊಂಡು ಬರುವುದನ್ನ ನಾವು ನೋಡ್ತೇವೆ. ಕಾನಾನ್ ದೇಶಕ್ಕೆ ಕರೆದುಕೊಂಡು ಬರುವುದನ್ನ ಇಲ್ಲಿ ಹೇಗೆ ಅದನ್ನ ವರ್ಣಿಸಲಾಗಿದೆ, ವಿವರಿಸಲಾಗಿದೆ ಅಂದ್ರೆ, ದೇವರು ತನ್ನ ಜನರನ್ನ ತನ್ನ ಸ್ವಕೀಯರ ಜನರನ್ನಾಗಿ, ಇಸ್ರಾಯೇಲರನ್ನ ತನ್ನ ಸ್ವಕೀಯ ಜನರನ್ನಾಗಿ ಮಾಡ್ಕೊಳ್ಳಿಕ್ಕೆ ಅವರನ್ನ ಐಗುಪ್ತ ದೇಶದ ಆ ಒಂದು ದಾಸತ್ವದಿಂದ ಬಿಡಿಸಿದನು ಅಂತ ನೋಡ್ತೇವೆ. ಯಾಕಂತಂದ್ರೆ ಅವರು ಐಗುಪ್ತ ದೇಶದಲ್ಲಿ ಎಲ್ಲವನ್ನ ಕಂಡುಕೊಂಡಿದ್ರು, ಅವರ ಜೀವನವನ್ನು ಕಂಡುಕೊಂಡಿದ್ರು. ಅವ್ರಿಗೆ ಬೇಕಾದಂತಹ ಆಹಾರ, ಬೇಕಾದಂತಹ ಒಂದು ಕೆಲಸ, ಇವೆಲ್ಲ ಅವರಿಗೆ ಸಿಕ್ಕಿತ್ತು. ಆದಾಗ್ಯೂ ಸಹ ಅವರಿಗೆ ಯಾವುದನ್ನ ಅವ್ರು ಕಳ್ಕೊಂಡಿದ್ರು ಅಂದ್ರೆ ದೇವರ ಸಾನ್ನಿಧ್ಯವನ್ನ ಅವರು ಕಳ್ಕೊಂಡಿದ್ರು. ಒಂದು ನಿಮಿಷ, ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಇದು ದೇವರ ಸಾನ್ನಿಧ್ಯವನ್ನ ಇವ್ರು ಕಳ್ಕೊಂಡಿದ್ದನ್ನ ನಾವು ನೋಡ್ತೇವೆ. ಕೇಳಿಸ್ತಾ ಇದೆಯಲ್ಲ ಪ್ರೇರೆ? ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಹಲೋ, ಯಾಕಂತಂದ್ರೆ ಇಲ್ಲಿ ಇದು ಡಿಸ್ಪ್ಲೇಯಲ್ಲಿ ನಾನು ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಇದ್ ಮಾಡಿದೆ. ಇದು ನನ್ನ ಫೋನ್ ಅಲ್ಲ, ನನ್ನ ಮಗಳದು. ಆದ್ರೂ ಮಾತಾಡ್ತೇನೆ, ಹೀಗೆ ಮಾತಾಡ್ತೇನೆ. ಇಲ್ಲಿ ದೇವರು ತನ್ನ ಬಳಿಗೆ ಬಂದಂತಹ ಇಸ್ರಾಯೇಲರನ್ನ ಯಾವ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾನೆ ಅನ್ನೋದನ್ನ ನಾವು ಚೆನ್ನಾಗಿ ನೋಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಅದ್ಭುತವಾಗಿ ಅವರನ್ನ ಬಿಡಿಸ್ಕೊಂಡು ಬರ್ತಾ ಇದ್ದಾನೆ ಅನ್ನೋದನ್ನ ನೋಡ್ತಾ ಇದ್ದೇವೆ. ಜನರು ದುಷ್ಟರಾಗಿದ್ದಾಗ್ಯೂ, ಜನರು ಮೊಂಡರಾಗಿದ್ದಾಗ್ಯೂ, ಇಸ್ರಾಯೇಲರಲ್ಲಿ ಆ ಒಂದು ಕೆಟ್ಟ ಬುದ್ಧಿ, ಕೆಟ್ಟ ಗುಣ ಹೋಗಿಲ್ಲದಿದ್ದಾಗ್ಯೂ ಸಹ ಅವರ ಮೇಲೆ ಪ್ರೀತಿ ಇಟ್ಟು ಅವರನ್ನ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಯಾಕಂತಂದ್ರೆ ದಾಸತ್ವದಲ್ಲಿದ್ದ ಅವರು ದೇವರ ಸಂಪರ್ಕವನ್ನ ಕಡಿದುಕೊಂಡಿರಲಾಗಿ ಅವರಿಗೆ ದೇವರ ವಾಕ್ಯದ ಅಥವಾ ದೇವರ ಆಜ್ಞೆಗಳ ಪರಿಚಯ ಇಲ್ಲದ್ರಿಂದ, ಯೆಹೋವ ದೇವರನ್ನ ಅವರ ಆರಾಧನೆ ಮಾಡ್ಲಿಕ್ಕೆ ಮರೆತು ಹೋದ್ರಿಂದ ಅವರಿಗೆ ಆಜ್ಞೆಗಳನ್ನ ಅನುಸರಿಸಲಿಕ್ಕೆ ಸ್ವತಂತ್ರ ಇಲ್ಲದ ಕಾರಣ ಅವರಿಗೆ ದೇವರ ಒಂದು ಸಾನ್ನಿಧ್ಯ, ದೇವರ ಸಂಪರ್ಕ, ಸಮಕ್ಷಮದಿಂದ ಅವರು ದೂರ ಆಗಿದ್ದಾರೆ. ಇಂತಹ ಒಂದು ಸಂದರ್ಭವನ್ನ ದೇವರು ವಿಶಾಲ ಹೃದಯದಿಂದ ಅವರನ್ನ ಕ್ಷಮಿಸಿ ಆ ದಾಸತ್ವದಿಂದ ಬಿಡಿಸ್ಲಿಕ್ಕೆ ಬೇಕಾದ ಎಲ್ಲಾ ಪ್ರಯತ್ನಗಳನ್ನ ಆತನು ಮಾಡ್ತಾ ಬರ್ತಾ ಇದ್ದಾನೆ. ಅವರನ್ನ ಸಂಪೂರ್ಣವಾಗಿ ದಾಸತ್ವದಿಂದ ಬಿಡಿಸಿ ಸ್ವತಂತ್ರರನ್ನಾಗಿ ಮಾಡಿ ತನ್ನ ಸ್ವಕೀಯ ಪ್ರಜೆಗಳನ್ನಾಗಿ ಮಾಡ್ಕೊಳ್ಳಿಕ್ಕೆ ಆತನು ಹೊರಟಿದ್ದಾನೆ. ಇದು ದೇವರು ತಾನಾಗಿ ತಾನು ಮಾಡಿಕೊಂಡಂತ ಒಂದು ಒಡಂಬಡಿಕೆ. ಒಡಂಬಡಿಕೆಯಲ್ಲಿ ಯಾವಾಗಲೂ ಎರಡು ಪಕ್ಷಗಳಿರ್ತವೆ, ಒಂದು ಕೊಡುವಂಥದ್ದು, ಇನ್ನೊಂದು ಕೊಳ್ಳುವಂಥದ್ದು. ಇಲ್ಲ ಪರಸ್ಪರ ಒಬ್ರು ಏನಾದ್ರೂ ಒಂದು ಲಾಭವನ್ನ ಇಟ್ಕೊಂಡು ಈ ಒಂದು ಒಡಂಬಡಿಕೆಯನ್ನ ಅಥವಾ ಒಪ್ಪಂದವನ್ನ, ಕರಾರನ್ನ ಮಾಡ್ಕೊಳ್ತಾರೆ. ಅದರಲ್ಲಿ ದೇವರಿಗೆ ಯಾವುದೇ ಲಾಭ, ಯಾವುದೇ ಒಂದು ಲಾಭ ಅಂತಂದ್ರೆ ಈ ಇಸ್ರಾಯೇಲರನ್ನ ಉಳಿಸುವುದಕ್ಕೋಸ್ಕರ ಆತನಿಗೆ ಯಾವುದೇ ಒಂದು ಪ್ರಯೋಜನ ಏನು ಅಥವಾ ಲಾಭ ಏನು ಇರೋದಿಲ್ಲ. ಆದ್ರೆ ತಾನು ಆಯ್ದುಕೊಂಡಂತಹ ಜನಾಂಗವು ನಶಿಸಿ ಹೋಗಬಾರದು, ಅವರು ತನ್ನಿಂದ ದೂರವಾಗಬಾರದು, ತಾನು ಏರ್ಪಡಿಸಿರುವಂತಹ
ರಕ್ಷಣೆಯ ಭಾಗವಾಗಿ ಅವರನ್ನ ನಾನು ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ ಇಸ್ರಾಯೇಲರನ್ನ ತನ್ನ ಸ್ವಕೀಯ ಜನರನ್ನಾಗಿ ಆ ಕಾರಣಕ್ಕೋಸ್ಕರ ಅವರನ್ನ ಐಗುಪ್ತ ದೇಶದಿಂದ ಈ ಒಂದು ಕಾನಾನ್ ದೇಶಕ್ಕೆ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಅನೇಕ ಘಟನೆಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಅವರು ಹೇಗೆ ಹಿಂದಿರುಗಿ ಬಿದ್ರು, ಹೇಗೆ ಅವರು ಗುಣಗುಟ್ಟವರಾದ್ರು, ಹೇಗೆ ಅವರು ಅವಿಧೇಯರಾದ್ರು, ಹೇಗೆ ದೇವರ ಕೋಪಕ್ಕೆ ಆವಾಗ ತುತ್ತಾಗ್ತಾ ಬಂದ್ರು, ಇದೆಲ್ಲವನ್ನ ನಾವು ಕಲಿತಾ ಬಂದಿದ್ದೇವೆ. ಕಳೆದ ವಾರದಲ್ಲಿ ನಾವು ದೇವರ ಒಡಂಬಡಿಕೆ ಮತ್ತು ಆ ದೇವರ ರಕ್ಷಣೆಯ ಯೋಜನೆಯ ಭಾಗವಾದ ದೇವದರ್ಶನ ಗುಡಾರದ ನಕ್ಷೆಯನ್ನ ದೇವರು ಹೇಗೆ ಆ ಮೋಶೆಗೆ ಕೊಟ್ಟನು, ಮೋಶೆ ಮತ್ತು ಜನರಿಗೆ ಜ್ಞಾನ ಬುದ್ಧಿಯನ್ನ ಕೊಟ್ಟು ತಿಳುವಳಿಕೆಯನ್ನ ಕೊಟ್ಟು ಆ ಒಂದು ಎಲ್ಲಾ ಕೆಲಸವನ್ನ ನಿರ್ವಹಿಸುವಂತಹ ಜಾಣ್ಮೆ ಪ್ರತಿಭೆಯನ್ನ ಕೊಟ್ಟದ್ರಿಂದ ಅವರು ಮೋಶೆಗೆ ತೋರಿಸಿದಂತಹ ಆ ನೀಲಿ ನಕ್ಷೆ ಹೇಗಿತ್ತು ಅದೇ ಪ್ರಕಾರವಾಗಿ ದೇವದರ್ಶನ ಗುಡಾರವನ್ನ ನಿರ್ಮಿಸುವುದನ್ನ ನಾವು ನೋಡ್ತೇವೆ. ಜನರು ಸ್ವೇಚ್ಛೆಯಾಗಿ ಸ್ವ ಇಚ್ಛೆಯಿಂದ ಉದಾರವಾದ ರೀತಿಯಲ್ಲಿ ಕಾಣಿಕೆಗಳನ್ನ ತಂದು ಕೊಡೋದನ್ನ ನಾವಿಲ್ಲಿ ಕಾಣ್ತೇವೆ. ದೇವರು ಅದನ್ನ ಹೇಳಿತಾನೆ ಮೋಶೆಗೆ, ಯಾರನ್ನು ನೀನು ಬಲವಂತ ಪಡಿಸೋ ಹಾಗಿಲ್ಲ, ಅವರು ಸ್ವ ಇಚ್ಛೆಯಿಂದ ಕೊಡುವಂಥದ್ದನ್ನು ನೀನು ಸ್ವೀಕಾರ ಮಾಡ್ಬೇಕು ಅಂತ ಮೋಶೆಗೆ ದೇವರು ಹೇಳ್ಕೊಟ್ಟಿರ್ತಾನೆ. ಹಾಗೆ ಜನರು ಸ್ವೇಚ್ಛೆಯಾಗಿ ಸ್ವ ಇಚ್ಛೆಯಿಂದ ಕೊಡುವಂತಹ ಕಾಣಿಕೆಗಳನ್ನ ಎಲ್ಲಾ ಒಂದು ಜನರು ಕೊಟ್ಟಂತಹ ಕಾಣಿಕೆಗಳು ಸಾಕಾಗ್ಲಾಗಿ ಅವರು ಮಾಡಬೇಕಾದ್ದೆಲ್ಲ ಕೆಲಸವನ್ನ ನಿರ್ವಹಿಸುವುದನ್ನ ನಾವು ನೋಡ್ತೇವೆ. ಇದೆಲ್ಲವನ್ನ ಮುಗಿಸಿ ಆದ್ಮೇಲೆ ಒಂದು ಘಟನೆ ಇಲ್ಲಿ ನಡೆದು ಹೋಗುತ್ತೆ. ಇದು ನಿಜವಾಗಿ ಒಂದು ಈ ಒಂದು ವಿಮೋಚನಾ ಕಾಂಡದಲ್ಲಿ ನಡೆಯಬಾರದ ಒಂದು ಘಟನೆ ಅಂತಲೇ ಹೇಳ್ಬೋದು. ಇಸ್ರಾಯೇಲ್ರು ದೇವರ ಒಂದು ಸಮಕ್ಷಮದಲ್ಲಿ ಇದ್ದಾಗ್ಯೂ, ದೇವರ ಪರಾಂಬರಿಕೆಯಲ್ಲಿ ಇದ್ದಾಗ್ಯೂ, ದೇವರ ನಡೆಸುವಿಕೆಯನ್ನ ಅವರು ದಿನನಿತ್ಯವೂ ನೋಡುತ್ತಿದ್ದಾಗ್ಯೂ, ಅನುಭವಿಸುತ್ತಿದ್ದಾಗ್ಯೂ ಅವರು ದೇವರಿಗೆ ವಿರೋಧವಾಗಿ ಇಲ್ಲಿ ಒಂದು ದೊಡ್ಡ ಪಾಪವನ್ನ ಮಾಡುವುದನ್ನ ಕಾಣ್ತೇವೆ. ಏನಂತಂದ್ರೆ ಮೋಶೆ ಬೆಟ್ಟದಿಂದ ಇಳಿಯದೆ ತಡೆ ಮಾಡಿದ್ದನ್ನ ಇಸ್ರೇಲರು ನೋಡಿ ಯಾರನ್ನ ಬಳಿಗೆ ಓಡಿ ಕೂಡಿ ಬರ್ತಾರೆ, ಏಳು ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡುವಂತ. ಇದುವರೆಗೂ ದೇವರು ನಡೆಸ್ಕೊಂಡು ಬಂದಿದ್ದಾನೆ. ಹದ್ದು ತನ್ನ ಮರಿಗಳನ್ನ ರೆಕ್ಕೆ ಮೇಲೆ ಹೇಗೆ ಅದನ್ನು ಕೂರ್ಸ್ಕೊಂಡು ಸಾಗಿಸಿ ಬರ್ತದೋ ಹಾಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೇನೆ, ಭುಜಬಲ ಪರಾಕ್ರಮದಿಂದ ನಿಮ್ಮನ್ನ ನಡೆಸಿದ್ದೇನೆ, ಅದ್ಭುತ ಕಾರ್ಯಗಳನ್ನ ಮಾಡಿ ನಾನು ನಿಮ್ಮನ್ನ ನಡೆಸ್ಕೊಂಡು ಬಂದಿದ್ದೇನೆ, ಉಪದ್ರವಗಳನ್ನ ಕೊಟ್ಟಿದ್ದೇನೆ, ನಿಮ್ಮ ವೈರಿಗಳನ್ನ ನಾನು ತಗ್ಗಿಸಿದ್ದೇನೆ, ನಿಮ್ಮನ್ನು ನಾನು ಬಿಡುಗಡೆ ಮಾಡಿದ್ದೇನೆ ಅಂತ ಉದ್ದಕ್ಕೂ ಹೇಳ್ಕೊಂಡು ಬರ್ತಾ ಇದ್ದಾನೆ ಸ್ವಾಮಿ. ಇಷ್ಟೆಲ್ಲಾ ಕೇಳಿಯೂ ಇದೆಲ್ಲವನ್ನ ತಮ್ಮ ಕಣ್ಣಾರೆ ಕಂಡೂ ಸಹ ಅವರು ಆ ಅಡವಿಯಲ್ಲಿ ಎಲ್ಲಾ ಒಂದು ಅದ್ಭುತ ಕಾರ್ಯಗಳನ್ನ ನೋಡಿದಾಗ್ಯೂ ಸಹ ಇಲ್ಲಿ ಅವರು ಕೇಳ್ಕೊಳ್ತಾ ಇರೋದೇನು ಅಂತಂದ್ರೆ, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿ. ಬೇರೆ ಯಾಕೆ ಈ ಒಂದು ಸಂದರ್ಭ ಇವ್ರಿಗೆ ಒದಗ್ ಬಂತು? ದೇವರ ಸಮಕ್ಷಮದಲ್ಲಿ ಇದ್ದಾಗ್ಯೂ, ದೇವರ ನಡೆಸುವಿಕೆಯನ್ನ ಅವರು ಅನುಭವಿಸಿದ್ದಾಗ್ಯೂ ನಮ್ಮ ಮುಂದುಗಡೆ ಹೋಗ್ಲಿಕ್ಕೆ ದೇವರುಗಳನ್ನು ಮಾಡ್ಕೊಡುವಂತ ಭಾರವನ್ನ ಕೇಳ್ಕೊಳ್ತಾರಲ್ಲ, ಇದು ಜನರಲ್ಲಿ ಯಾಕೆ ಈ ಒಂದು ಸ್ವಭಾವ ಇತ್ತು ಅನ್ನೋದನ್ನ ನೋಡೋದಾದ್ರೆ, ಜನರಿಗೆ ಏನು ಅಂತಂದ್ರೆ ಯಾವುದರ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಾರೋ ಆ ಪ್ರಭಾವಕ್ಕೆ ಆವಾಗ ಒಳಗಾಗೋದು ಅವರಿಗೆ ಒಂದು ಬಲಹೀನತೆ. ಯಾವುದಾದ್ರೂ ವ್ಯಕ್ತಿ ಒಂದು ಕುಡಿತಕ್ಕೆ ದಾಸನಾಗಿದ್ರೆ ಆ ಕುಡಿತವನ್ನ ಬಿಟ್ಟಿದ್ರು ಸಹ ಆ ಕುಡಿತಕ್ಕೆ ಆತನ ಮನಸ್ಸು ಯಾವಾಗಲೂ ಕಲಿತಾ ಇರ್ತದೆ. ಇದನ್ನ ನಾವು ಕಾಣ್ತೇವೆ, ಇದನ್ನೇ ನಾವು ನೋಡುದು. ಇಲ್ಲಿ ಆ ಕುಡಿತಕ್ಕೆ ಸೆಳೆಯುವಂತಹ ಆ ಮನಸ್ಸು ಅಥವಾ ಯಾಕಿರ್ತದೆ ಅಂತಂದ್ರೆ ಆತನ ಬಲಹೀನತೆ, ದೇಹದಲ್ಲಿ ಬಲಹೀನತೆ ಈಗಾಗ್ಲೇ ಮನೆ ಮಾಡಿರುತ್ತೆ. ಅವನು ಪ್ರಯತ್ನ ಪೂರ್ವಕವಾಗಿ ಅದನ್ನ ಬಿಟ್ಟಿರ್ತಾನಷ್ಟೇ. ಆದ್ರೆ ಸಂಪೂರ್ಣವಾಗಿ ಅದನ್ನ ಬಿಟ್ಟು ನಡಿಬೇಕು ಅಂತಂದ್ರೆ ನಮ್ಮಿಂದ ಸಾಧ್ಯವಿಲ್ಲ ಪ್ರಿಯರೇ. ದೇವರ ಸಹಾಯದಿಂದ ಎಲ್ಲವನ್ನ ನಾವು ಬಿಡಬಹುದಾಗಿದೆ. ದೇವರ ವಾಕ್ಯದಿಂದ ನಮ್ಮನ್ನ ತುಂಬಿಕೊಂಡಾಗ, ದೇವರ ವಾಕ್ಯದ ಪ್ರಭಾವವ ನಮ್ಮಲ್ಲಿ ಆದಾಗ, ದೇವರ ಪ್ರೀತಿಯನ್ನ ಅನುಭವಿಸುವಾಗ ನಮಗೆ ಏನು ಬರ್ತದೆ ಅಂದ್ರೆ ಪಾಪದ ಮೇಲೆ ದ್ವೇಷ ಬರ್ತದೆ. ಈ ಕೆಟ್ಟದ್ದನ್ನ ನಾವು ದ್ವೇಷ ಮಾಡ್ಲಿಕ್ಕೆ ಹೋಗ್ತೇವೆ. ಆದ್ರೆ ಇವ್ಯಾವುದನ್ನ ನಾವು ಮಾಡದೆ ನಾವು ಕೇವಲ ಬಿಟ್ಟಂತಹ ಒಂದು ನಮ್ಮ ಪ್ರಯತ್ನ ಪೂರ್ವಕವಾಗಿ ಯಾವ್ದಾದ್ರು ಚಟವನ್ನ ನಾವು ಬಿಟ್ಟಿದ್ದ ಪಕ್ಷದಲ್ಲಿ ಯಾವಾಗಲಾದ್ರೂ ಆ ಚಟವನ್ನ ಮತ್ತೆ ನಾವು ಅಂಟಿಸ್ಕೊಳ್ಳುವಂತ ಸಾಧ್ಯತೆ ಇರ್ತದೆ ಪ್ರಿಯರೇ.
ಇಲ್ಲಿ ಇದನ್ನೇ ನಾವು ನೋಡ್ತೇವೆ. ಐಗುಪ್ತ ದೇಶವನ್ನ ಅವರು ಬಿಟ್ಟು ಬಂದಾಗ್ಯೂ ಐಗುಪ್ತ ದೇಶದಲ್ಲಿ ನಡೆಯುವಂತಹ ವಿಗ್ರಹಾರಾಧನೆಯ ಪ್ರಭಾವಕ್ಕೆ ಇಸ್ರಾಯೇಲರು ಒಳಗಾಗಿರ್ತಾರೆ. ಇಸ್ರಾಯೇಲರಿಗೆ ದೇವರ ಸಂಪೂರ್ಣವಾದ ಆ ಒಂದು ಪರಿಚಯ ಅವ್ರಿಗೆ ಇರೋದಿಲ್ಲ. ದೇವರ ನಡೆಸುವಿಕೆಯನ್ನು ಅವ್ರು ನೋಡ್ತಾ ಇರ್ತಾರೆ, ಆದ್ರೆ ಅವರು ಯಾವಾಗಲೂ ಅನಿಶ್ಚಿತತೆಯಿಂದ ಬೆಳಗ್ತಾ ಇರ್ತಾರೆ. ಅವರಿಗೆ ಭರವಸೆಯನ್ನ ಕಳ್ಕೊಂಡಿರ್ತಾರೆ. ದೇವರು ನಡೆಸುವಾಗ್ಲೆಲ್ಲ ಭರವಸೆಯನ್ನ ಹೊಂದುತ್ತಾರೆ, ಅವರು ಉತ್ಸಾಹ ಭರಿತರಾಗ್ತಾರೆ. ಆದ್ರೆ ಅದು ಒಂದ್ ಸ್ವಲ್ಪ ತಡವಾದಾಗ ಆ ಉತ್ಸಾಹವನ್ನ ಕಳ್ಕೊಂಡು ಭರವಸೆಯನ್ನು ಕಳ್ಕೊಳ್ಳೋದನ್ನ ನಾವು ನೋಡ್ತೇವೆ. ಇಲ್ಲಿ ಮೋಶೆ ಬೆಟ್ಟವನ್ನ ಏರಿ ಹೋದಾಗ, ದೇವರ ಒಂದು ಸಮಕ್ಷಮದಲ್ಲಿ ಆತನಿದ್ದಾಗ, ಆತನು ಹಿಂದಿರುಗಿ ಬರುವುದು ತಡವಾದಾಗ ಇವರಲ್ಲಿ ಒಂದು ಇಂಪೇಷನ್ಸ್ ಅಂದ್ರೆ ಅಸಹನತೆ ಒಂದು ಕಾಡತೊಡಗುತ್ತೆ. ಇವರಿಗೆ ಈ ಸಹನೆ, ತಾಳ್ಮೆ, ಅವರು ತಾಳ್ಮೆಗೆಟ್ಟು ನಡಿಲಿಕ್ಕೆ ಪ್ರವರ್ತಿಸಲಿಕ್ಕೆ ಶುರು ಮಾಡ್ಕೊಳ್ತಾರೆ. ಈ ಕಾರಣದಿಂದ ಅವರು ಆರೋನನ್ನ ಬಲವಂತ ಮಾಡ್ತಾರೆ. ನಮಗೆ ದೇವರುಗಳನ್ನ ಮಾಡಿಕೊಂಡು ನಮ್ಮ ಮುಂದ್ಗಡೆ ಹೋಗ್ಬೇಕು ಅಂತ ಹೇಳುವಾಗ, ಐಗುಪ್ತ ದೇಶದಿಂದ ನಮ್ಮನ್ನು ಕರ್ಕೊಂಡು ಬಂದ ಆ ಮೋಶೆ ಏನಾದನೋ ಗೊತ್ತಿಲ್ಲ. ಮೋಶೆ ಬಗ್ಗೆ ಇವರಿಗೆ ಅನುಮಾನ ಬರ್ತಾ ಇದೆ. ಅವನು ಏನಾದನೋ ಗೊತ್ತಿಲ್ಲ, ಈಗ ಯಾರು ನಮ್ಮನ್ನು ನಡೆಸ್ಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ನಿಮ್ಮ ಹೆಂಡರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಕಿವಿಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳುವಾಗ ಆರೋನ್ ಏನ್ ಹೇಳ್ತಾನೆ, ನಿಮ್ಮ ಹೆಂಡತಿಯರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ ಜನರು ತಮ್ಮ ಕಿವಿಯಲ್ಲಿದ್ದ ಚಿನ್ನ ಮುರುಗಳನ್ನು ಕೊಡ್ತಾರೆ. ಇದನ್ನ ಅವನು ಎರಕೊಯ್ತಾನೆ. ಎರಕೊಯ್ದು ಬಸವನನ್ನ ಮಾಡ್ತಾನೆ. ಈ ಬಸವನನ್ನ ನೋಡಿದ ಕೂಡಲೇ ಜನರು, ಇವನೇ, ಇದೇ ನಮ್ಮನ್ನ, ಈ ದೇವರೇ ನಮ್ಮನ್ನ ಐಗುಪ್ತ ದೇಶದಿಂದ ನಮ್ಮನ್ನ ಹೊರಕ್ಕೆ ನಡೆಸ್ಕೊಂಡು ಬಂತು ಅಂತ ಹೇಳುವಾಗ ಎಲ್ಲರೂ ಅದನ್ನ ಪುನರುಚ್ಚಾರ ಮಾಡ್ತಾರೆ. ಅಲ್ಲಿ ದೇವರ ನಡೆಸ್ಕೊಂಡ್ ಬಂದದ್ದನ್ನ ಮರಿತಾರೆ. ನಿಜವಾದ ದೇವರನ್ನ, ಜೀವ ಸ್ವರೂಪನಾದ ದೇವರನ್ನ, ಅವರನ್ನ ತನ್ನ ಕಣ್ಣುಗಳಂತೆ, ಕಣ್ಣು ಗುಡ್ಡೆಯಂತೆ ಪರಾಂಬರಿಸಿಕೊಂಡು ಬಂದಂತಹ ದೇವರನ್ನ ನಾವು ಮರೆಯುವುದನ್ನ ನಾವು ನೋಡ್ತೇವೆ. ಸರ್ವಶಕ್ತನಾದ ದೇವರನ್ನ ಮರೆಯೋದನ್ನ ನಾವು ನೋಡ್ತೇವೆ. ಅಲ್ಲಿ ಪರಾಕ್ರಮದಿಂದ ಅವರನ್ನ ಬಿಡಿಸ್ಕೊಂಡು ಬಂದಂತಹ ದೇವರನ್ನ ಮರೆಯುವುದನ್ನ ನಾವು ನೋಡ್ತೇವೆ. ಯಾಕಂತಂದ್ರೆ ಇದು ಒಂದು ಸಮೂಹ ಸನ್ನಿ ಅಂತ ಹೇಳ್ಬೋದಾಗಿದೆ. ಸಮೂಹದ ಜನರು ಹೇಗ್ ನಡ್ಕೊಳ್ತಾರೆ, ಆ ಸಮೂಹದ ಜನರ ಒಂದು ಆ ನಡವಳಿಕೆಗೆ ತಮ್ಮನ್ನ ತಾವು ಒಪ್ಪಿಸ್ಕೊಡೋದನ್ನ ಇದನ್ನ ಸಮೂಹ ಸನ್ನಿ ಅಂತ ಹೇಳ್ಬೋದು. ಈ ಒಂದು ಸಮೂಹ ಸನ್ನಿಗೆ ಒಳಗಾದಂತ ಈ ಜನರು, ಅಂದ್ರೆ ಅನೇಕರಲ್ಲಿ ಭಕ್ತರಿರ್ತಾರೆ, ದೇವರ ಒಂದು ವಾಕ್ಯಾನುಸಾರವಾಗಿ ನಡ್ಕೊಳ್ಳುವಂತಹ ಜನರು ಅಲ್ಲಿ ಇರ್ತಾರೆ. ಆದ್ರೆ ಹೆಚ್ಚಿನ ಜನರು ಈ ಸಮೂಹ ಸನ್ನಿಗೆ ಒಳಗಾಗ್ತಾರೆ. ಅಂದ್ರೆ ಗುಂಪಲ್ಲಿ ಈ ಗುಂಪು ಏನ್ ಮಾಡುತ್ತೋ, ಹೆಚ್ಚಿನ ಜನರು ಏನ್ ಮಾಡ್ತಾರೋ ಅದನ್ನೇ ನಾವು ಮಾಡ್ಬೇಕು ಅಂತ ಅಂದ್ಕೊಳ್ಳುವಂತಹ ಒಂದು ಸ್ವಭಾವನ ಈ ಸಮೂಹ ಸನ್ನಿ ಅಂತ ಕರಿಬಹುದಾಗಿದೆ. ಇದಕ್ಕೆ ಅವರು ಒಳಗಾಗೋದನ್ನ ನೋಡ್ತೇವೆ ಪ್ರಿಯರೇ. ಅವ್ರು ಏನ್ ಮಾಡ್ತಾರೆ, ಆ ಬಸವನನ್ನ ಪೂಜೆ ಮಾಡಿ, ಆರಾಧನೆ ಮಾಡಿ, ಅದರ ಮುಂದೆ ಕುಣಿದು ಕುಪ್ಪಳಿಸಿ ಆರಾಧನೆ ಮಾಡುವುದನ್ನ ನೋಡ್ತೇವೆ. ಇದು ತಾನೇ ಅವರು ಮಾಡಿದಂತಹ ದೊಡ್ಡ ಒಂದು ಭ್ರಷ್ಟತೆ, ಧರ್ಮ ಭ್ರಷ್ಟತೆ. ಅವರು ದೇವರಿಗೆ ಅವಿಧೇಯರಾದದ್ದನ್ನ ನಾವು ನೋಡ್ತೇವೆ. ಹೀಗಿರುವಾಗ ಸ್ವಾಮಿಗೆ ಈ ವಿಷಯ ಗೊತ್ತಿರ್ತದೆ, ಮೋಶೆಗೆ ಅದು ಗೊತ್ತಿಲ್ಲ. ಜೊತೆಗೆ ಕರ್ಕೊಂಡು ಹೋಗಿದ್ದಂತಹ ಯೆಹೋಶುವನಿಗೆ ಅದು ಗೊತ್ತಿಲ್ಲ. ಯೆಹೋಶುವ ಏನ್ ಹೇಳ್ತಾನೆ, ಜನರು ಬಹಳ ಜಯಧ್ವನಿ ಮಾಡ್ತಾ ಇದ್ದಾರೆ, ಜಯದ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಮೋಶೆ ಹೇಳ್ತಾನೆ, ಇದು ಜಯಧ್ವನಿಯೂ ಅಲ್ಲ, ಅಪಜಯದ ಧ್ವನಿಯೂ ಅಲ್ಲ, ಇದು ಉತ್ಸವದ ಧ್ವನಿ ಅಂತ ಹೇಳ್ತಾನೆ. ಇದು ಉತ್ಸವದ ಸಪ್ಪಳ, ಉತ್ಸವದ ಧ್ವನಿ ಇಲ್ಲಿ ಬರ್ತಾ ಇದೆ ಅಂತ ಹೇಳುವಾಗ ಆತನು ಅಲ್ಲಿ ಬಂದು ನೋಡ್ತಾನೆ. ಹೀಗೆಲ್ಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರ್ಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ಇಲ್ಲಿ ದೇವರು ಹೇಳುವಂತ ಈ ವಾಕ್ಯವನ್ನ ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ಇಲ್ಲಿವರೆಗೂ ದೇವರು ನನ್ನ ಜನರು, ನನ್ನ ಸ್ವಕೀಯ ಜನರನ್ನಾಗಿ ಮಾಡ್ಕೊಳ್ತೇನೆ, ನನಗೆ ಯಾಜಕ ವರ್ಗದವರನ್ನಾಗಿ ಇವ್ರನ್ನ ಮಾಡ್ತೇನೆ ಅಂತ ಹೇಳ್ಕೊಂಡು ಬರ್ತಾ ಇರುವಾಗ, ಆದ್ರೆ ಇಲ್ಲಿ ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ, ಮೋಶೆಗೆ ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರ್ಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ಅಂದ್ರೆ ಈ ಭ್ರಷ್ಟತೆಯನ್ನ ಅಥವಾ ದೇವರಿಗೆ ವಿಧೇಯವಾದ ಜನರನ್ನ ತನ್ನ ಜನರು ಅಂತ ಹೇಳ್ಕೊಳ್ಳಿಕ್ಕೆ ದೇವರಿಗೆ ಮನಸ್ಸಿರೋದಿಲ್ಲ ಪ್ರಿಯರು. ದೇವರು ನಮ್ಮ ವಿಷಯದಲ್ಲಿ ನಾಚಿಕೆ ಪಟ್ಕೊಳ್ತಾನೆ ಅಂತ ಹೇಳಿ. ಆದ್ರಿಂದ ಮೋಶೆ ವಿಷಯದಲ್ಲಾಗ್ಲಿ,
ದೇವರ ಮಕ್ಕಳು ಭಕ್ತರ ವಿಷಯದಲ್ಲಾಗ್ಲಿ ಆತನು ನಾಚಿಕೆ ಪಟ್ಟುಕೊಳ್ಳುವುದಿಲ್ಲ. ಆದ್ರೆ ಈ ವಿಷಯದಲ್ಲಿ ಇಸ್ರಾಯೇಲರು ಸಂಪೂರ್ಣವಾಗಿ ದೇವರನ್ನ ಬಿಟ್ಟು ಸಂಪೂರ್ಣವಾಗಿ ವಿಗ್ರಹಾರಾಧನೆಗೆ ತೊಡಕೊಂಡಾಗ ಅಲ್ಲಿ ದೇವರು ಮೋಶೆಗೆ ಏನ್ ಹೇಳ್ತಾನೆ, ನೀನ್ ಕರ್ಕೊಂಡು ಬಂದಂತ ಜನ ನಿನ್ನ ಜನ ಅಂತ ಹೇಳಿ ಮೋಶೆಗೆ ಮಾತಾಡುವುದನ್ನ ನಾವು ನೋಡ್ತೇವೆ. ಇದನ್ನೇ ನಾವು ನೋಡುದು. ಇಲ್ಲಿ ಮನುಷ್ಯರಾದ ಇಸ್ರಾಯೇಲರು ಹೀಗೆ ತಪ್ಪಿ ಹೋದ ಮೇಲೆ ದೇವರವರನ್ನ ಕ್ಷಮಿಸುವುದಕ್ಕಿದ್ದನು, ದೇವರವರನ್ನ ನಡೆಸುವುದಕ್ಕಿದ್ದನು, ಅದವನು ಗೊತ್ತಿತ್ತು. ಆದ್ರೆ ಮೋಶೆಗೆ ಒಂದು ಮಾತು ಹೇಳೋದೇನು ಅಂತಂದ್ರೆ, ನೀನ್ ಕರ್ಕೊಂಡು ಬಂದಂತ ಜನ ನಿನ್ನ ಜನ ಅಂತ ಹೇಳುವಾಗ ಮೋಶೆಯಲ್ಲಿ ಯಾವ ಪಾತ್ರವನ್ನು ವಹಿಸ್ತಾನೆ ನೋಡೋಣ ಪ್ರಿಯರೇ. ಮೋಶೆ ಯಾವ ಪಾತ್ರವನ್ನ ವಹಿಸ್ತಾನೆ? ಇಲ್ಲಿ ದೇವರ ಒಂದು ಪರಿಸ್ಥಿತಿ ಹೇಗಿದೆ, ದೇವರು ಮನುಷ್ಯರ ಆ ಒಂದು ವೀಕ್ನೆಸ್ ಏನ್ ಹೇಳ್ತೇವೆ, ಆ ಒಂದು ಬಲಹೀನತೆಯನ್ನ ತಿಳಿದು ಸಹ ಅವರ ಮೇಲೆ ಕೋಪ ಪಟ್ಟುಕೊಳ್ಳುವುದನ್ನು ನಾವು ನೋಡ್ತೇವೆ. ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ, ಆದ ಕಾರಣ ನೀನು ನನ್ನನ್ನು ತಡೆಯಬೇಡ, ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನು ಭಸ್ಮ ಮಾಡುವೆನು, ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಅಂತ. ಇಲ್ಲಿ ನಾವು ಒಂದು ಸಾರಾಂಶ ರೂಪವಾಗಿ ನೋಡುವುದಾದ್ರೆ, ದೇವರು ಮೋಶೆಯನ್ನ ಆ ಹಿರಿಯರನ್ನ ಆ ಬೆಟ್ಟಕ್ಕೆ ಕರೆದನು, ಅವರು ಬಂದ್ರು, ಅಲ್ಲಿ ಒಡಂಬಡಿಕೆಯನ್ನ ಆತನು ಸ್ಥಿರಪಡಿಸಿದನು, ಆ ಒಂದು ರಕ್ತದಲ್ಲಿ ಸ್ಥಿರಪಡಿಸಿದನು. ಅವರು ಅಲ್ಲಿ ಸಹಭೋಜನವನ್ನ ಮಾಡಿದ್ರು. ದೇವರ ಸಮ್ಮುಖದಲ್ಲಿ ಸಹಭೋಜನವನ್ನ ಮಾಡಿ ಆ ಒಡಂಬಡಿಕೆಯನ್ನ ಸ್ಥಿರಪಡಿಸಿದ ಮೇಲೆ ಇಸ್ರಾಯೇಲರಿಗೆ ಆತನು ಈ ತನ್ನ ಒಂದು ಏನಿದೆ ಈ ಗಿಫ್ಟ್ ಅಂದ್ರೆ ಒಡಂಬಡಿಕೆಯನ್ನ, ಈ 10 ಆಜ್ಞೆಗಳನ್ನ ಕೊಡುವುದನ್ನು ನಾವು ನೋಡ್ತೇವೆ. ಈ ಜನರು ಇದನ್ನ ಸಂತೋಷದಿಂದ ಸ್ವೀಕಾರ ಮಾಡಿ ಆ ಒಂದು ನಿಬಂಧನೆಯ ಗ್ರಂಥವನ್ನ ಓದಿದಾಗ್ಲಿಲ್ಲ, ಅವರು ದೇವರ ಹೇಳಿದಂತೆ, ಯೆಹೋವನು ಹೇಳಿದಂತೆ ನಡ್ಕೊಳ್ತೀವಿ ಅಂತ 3 ಸಲ ಅವರು ಪ್ರಮಾಣ ಮಾಡಿ, ಈ ಒಂದು ಪರಿಸ್ಥಿತಿ ಇದ್ದಾಗ್ಯೂ ಸಹ ಕೂಡಲೇ ಅವರು ಈ ಒಂದು ಅಧ್ಯಾಯಕ್ಕೆ ಬರುವಾಗ ಮೋಶೆ ತಡೆ ಮಾಡ್ದ ಅಂತ ಹೇಳಿ ಅವರು ಆರೋನನ ಹತ್ರ ಹೋಗ್ತಾರೆ. ಈ ಆರೋನನ ತಪ್ಪು ಏನಾಗುತ್ತೆ ಅಂತಂದ್ರೆ, ಆರೋನನು ಅವನಿಗೆ ಎದುರು ಬಿದ್ದಾಗ ಯಾವುದೇ ಒಂದು ಅವರ ರೆಬಲ್ ಅಂತ ಹೇಳ್ತೀವಿ, ಆ ಪ್ರತಿಭಟನೆಯನ್ನ ಇವನು ಪ್ರತಿರೋಧಿಸೋದು, ಅವರಿಗೆ ಎದುರಾಗಿ ನಿಂತುಕೊಳ್ಳೋದಿಲ್ಲ, ಅವರನ್ನ ಖಂಡಿಸುವಂತಹ ಎಚ್ಚರಿಸುವಂತಹ ಕೆಲಸವನ್ನು ಅವನು ಮಾಡೋದಿಲ್ಲ. ಅವನೇನ್ ಮಾಡ್ತಾನೆ, ಅವರ ಒಂದು ಬಲವಂತಕ್ಕೆ ಒಳಗಾಗ್ತಾನೆ. ಇಲ್ಲಿ ಅವನ ನಾಯಕತ್ವದಲ್ಲಿ ಅವನು ವಿಫಲನಾಗುತ್ತಾನೆ. ಮೋಶೆಯು ಇವರ ನಡ್ಸ್ಕೊಂಡು ಬರ್ತಾ ಇದ್ದಾನೆ, ಜೊತೆಗೆ ಸಹಾಯಕನಾಗಿದ್ದಂತ ಆರೋನನು ಈತನೇ ಮಹಾಯಾಜಕನ ಸ್ಥಾನವನ್ನು ಹೊಂದಿ ಕೆಲಸ ಮಾಡ್ತಾ ಇದ್ದಾನೆ. ಆದಾಗ್ಯೂ ಸಹ ಇವನು ಈ ಜನರ ಒತ್ತಾಯಕ್ಕೆ ಮಣಿಯೋದನ್ನ ನಾವು ನೋಡ್ತೇವೆ, ಅವರ ಪ್ರಭಾವಕ್ಕೆ ಒಳಗಾಗೋದನ್ನ ನೋಡ್ತೇವೆ. ಇಲ್ಲಿ ನಾಯಕತ್ವದ ವಿಫಲತೆಯನ್ನ ನಾವು ಆರೋನಲ್ಲಿ ನೋಡ್ತೇವೆ. ಆರೋನ ಮೇಲೆ ಕೋಪ ಮಾಡ್ಕೊಂಡಾಗ, ಮೋಶೆ ಕೋಪ ಮಾಡ್ಕೊಂಡಾಗ ಆತನು ಕ್ಷಮೆ ಕೇಳಲಾಗಿ, ಅವನು ಪಶ್ಚಾತ್ತಾಪ ಪಡಲಾಗಿ ದೇವರು ಆತನನ್ನ ಕ್ಷಮಿಸುವುದನ್ನ ನಾವು ನೋಡ್ತೇವೆ. ಮೋಶೆಯು ಆರೋನ್ಗೋಸ್ಕರ ಒಂದು ಪ್ರಾರ್ಥನೆಯನ್ನ ಮಾಡುವುದನ್ನ ನಾವು ಕಾಣ್ತೇವೆ. ಪ್ರಿಯರೇ, ಇಂತಹ ಸಂದರ್ಭದಲ್ಲಿ ಮೋಶೆಗೆ ಇದು ಒಂದು ಅವಕಾಶವಿತ್ತು. ಆತನು ಈ ಅವಕಾಶವನ್ನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಬಹುದಾಗಿತ್ತು. ನಿನ್ನ ಮುಖಾಂತರವೆಂದು ದೊಡ್ಡ ಜನಾಂಗವನ್ನ ಮಾಡ್ತೇನೆ ಅಂತ ಹೇಳುವಾಗ ಮೋಶೆ, ಇರ್ಲಿ, ನನ್ನ ಜನಾಂಗವೇ ಈ ಲೋಕದಲ್ಲಿ ಇರ್ಲಿ ಅಂತ ಹೇಳಿ ಅವರನ್ನ ನಾಶಪಡಿಸ್ಲಿಕ್ಕೆ ಒಪ್ಪಿಸ್ಕೊಳ್ಬಹುದಾಗಿತ್ತು. ಆದ್ರೆ ಪ್ರಿಯರೇ, ಇಲ್ಲಿ ಮೋಶೆ ಯಾರ ಸಂಪರ್ಕದಲ್ಲಿದ್ದಾನೆಂದ್ರೆ ಸ್ವತಃ ದೇವರ ಸಂಪರ್ಕದಲ್ಲಿದ್ದಾನೆ. ದೇವರ ಸ್ವಭಾವ, ದೇವರ ಗುಣ ಮೋಶೆಯ ಮೇಲೆ ಒಳ್ಳೆಯ ಪ್ರಭಾವವನ್ನ ಬೀರಿ, ಇದನ್ನ ಅವನ ಬಾಯಿಂದ ಕೇಳಿಸ್ಕೊಳ್ಬೇಕು ಅಂತ ದೇವರು ಕಾಯ್ತಾನೋ ಹೊರತು ದೇವರಿಗೆ ಮೋಶೆಯ ಒಂದು ಮಧ್ಯಸ್ಥಿಕೆಯಿಂದ ಕರುಣೆ ಉಂಟು ಮಾಡುವಂತಹ ಅಗತ್ಯ ಇಲ್ಲ. ದೇವರಲ್ಲಿ ಆ ಸ್ವಭಾವ ಇತ್ತು. ಆತನು ಸ್ವತಃ ಕರುಣೆಯುಳ್ಳ ದೇವರು. ಆತನು ಎಷ್ಟು ಕರುಣೆಯುಳ್ಳವನು ಅಂದ್ರೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆ ಎಷ್ಟು ಅಪಾರವಾಗಿರುವಂತದ್ದಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ದ್ರೋಹಗಳನ್ನು ತೆಗೆದು ಹಾಕುವಷ್ಟು ವಿಶಾಲತೆ ಅವನಲ್ಲಿದೆ.
ನಮ್ಮನ್ನ ಕರುಣಿಸುವಂತ ದೇವರಾಗಿದ್ದಾನೆ. ನಮ್ಮ ಕೆಟ್ಟದನ್ನ ನಾವು ಬಿಟ್ಟು ಬರುವಾಗ, ನಮ್ಮ ದುಷ್ಟತನವನ್ನ ಬಿಟ್ಟು ಬರುವಾಗ ಯೆಹೋವನು ಮಹಾಕರುಣಿಯಾಗಿದ್ದಾನೆ ಎಂಬುದಾಗಿ ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಇಂತಹ ಕರುಣೆಯುಳ್ಳ ದೇವರು ಮನುಷ್ಯನಾದ ಮೋಶೆಯ ಮಧ್ಯಸ್ಥಿಕೆಯಿಂದ ಕರುಣೆಯನ್ನ ಕಲಿಯುವಂತ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಮನುಷ್ಯನಲ್ಲಿ ಒಳ್ಳೆತನ ಇರ್ಬೇಕಂತೆ. ಆರಿಸಿಕೊಂಡಂತಹ ಮೋಶೆಯಲ್ಲೂ ಸಹ ಆ ಒಂದು ಒಳ್ಳೆ ಸ್ವಭಾವ ಇರ್ಬೇಕಂತೆ. ಈ ಒಳ್ಳೆಯ ಸ್ವಭಾವವನ್ನ ದೇವರು ಆತನಿಂದ ನಿರೀಕ್ಷೆ ಮಾಡೋದನ್ನ ನಾವು ನೋಡ್ತೇವೆ. ಆತನ ನಿರೀಕ್ಷೆಗೆ ತಕ್ಕ ಹಾಗೆ ಮೋಶೆ ಒಳ್ಳೆಯದನ್ನೇ ಬಯಸುವಂತವನಾಗಿದ್ದಾನೆ. ಅವನು ಹೇಳೋದೇನಪ್ಪಾ ಅಂದ್ರೆ, ಯೆಹೋವನ ಬಳಿಗೆ ತಿರುಗಿ ಹೋಗ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನ ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣೆ ಬಿಟ್ಟು ಅವರ ಪಾಪಗಳನ್ನ ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿ ಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸ್ತಾನೆ. ಪ್ರೇರೆ, ಪ್ರಾರ್ಥನೆಗಳಲ್ಲಿ ನಾವು ಅನೇಕ ತರವಾದ ಪ್ರಾರ್ಥನೆಗಳಿರ್ತವೆ. ದೇವರು ಈ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾನೆ. ಒಮ್ಮೊಮ್ಮೆ ಪ್ರಾರ್ಥನೆಗಳಿಗೆ ನಮ್ಗೆ ಉತ್ತರ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ದೇವರ ಮೇಲಿನ ನಂಬಿಕೆ ನಾವು ಕಡಿಮೆ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ ನಾವು ಕೇಳಿದ್ನೆಲ್ಲ ದೇವ್ರು ಕೊಡ್ಲಿಕ್ಕಲ್ಲ. ಇವಾಗ ದೇವರು ತನ್ನ ಚಿತ್ತಾನುಸಾರವಾಗಿ ಅದು ನಮ್ಮ ಒಳ್ಳೆಯದಕ್ಕೋ ಅಥವಾ ಒಳ್ಳೆಯದನ್ನು ಮಾಡ್ಲಿಕ್ಕೆ ಆಗುತ್ತೋ ಅಥವಾ ನಾವು ಅದನ್ನ ಪಡ್ಕೊಂಡು ವ್ಯರ್ಥ ಮಾಡ್ಕೊಳ್ತೀವೋ ಅದನ್ನು ನೋಡ್ತಾನೆ. ನಾವು ಆತ್ಮಿಕವಾಗಿ ದೃಢರಲ್ಲದಿರುವಾಗ ಎಲ್ಲಾ ಒಂದು ನಮಗೆ ಒಂದು ಆಶೀರ್ವಾದಗಳನ್ನ, ಆತ್ಮಿಕ ವರಗಳನ್ನ ನಮ್ಗೆ ಕೊಡೋದ್ರಿಂದ ಅದರಿಂದ ಏನೂ ಪ್ರಯೋಜನ ನಾವು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಪ್ರಿಯರೇ, ಅದರಿಂದ ಪ್ರಯೋಜನ ಮಾಡ್ಕೊಳ್ಳಿಕ್ಕೆ ನಮ್ಮ ಮನಸ್ಸಿರ್ಬೇಕಲ್ವೇ? ನಾವು ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಸಿಗಬೇಕಾಗಿಲ್ಲ. ಉತ್ತರ ಸಿಕ್ಕಿದ್ರೆ ಈತನ ದೇವರು, ಇಲ್ಲ ಅಂತಂದ್ರೆ ದೇವರಲ್ಲ ಅಂತ ಅಂದ್ಕೊಳ್ಳಬಾರ್ದು. ನಾವು ಮಾಡುವಂತಹ ಪ್ರಾರ್ಥನೆ ಅನೇಕ ಸಲ ಏನಾಗಿರ್ತದೆ ಅಂದ್ರೆ ಕೃತಜ್ಞತೆಯ ಪ್ರಾರ್ಥನೆಗಳಾಗಿರ್ತದೆ. ದೇವರು ಮಾಡಿದ ಉಪಕಾರಕ್ಕೆ ಉಪಕಾರ ಸ್ತುತಿಯನ್ನ ಹೇಳುವಂತಹ ಕೃತಜ್ಞತೆ ಪ್ರಾರ್ಥನೆಗಳಾಗಿರ್ತವೆ. ಕೆಲವು ಸಲ ನಾವೇನ್ ಮಾಡ್ತೇವೆ, ನಮ್ಮ ಪಾಪಗಳಿಗೆ ನಾವು ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಆ ಪ್ರಾರ್ಥನೆಯನ್ನ ಅಲ್ಲಗಳೆಯುವುದಿಲ್ಲ. ಅವನು ಕೂಡಲೇ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ, ನಮ್ಮ ಪಾಪಗಳನ್ನ ಕ್ಷಮಿಸ್ತಾನೆ, ನಮ್ಮನ್ನ ಹೊಸ ಮನುಷ್ಯನಾಗಿ ಮಾಡ್ತಾನೆ. ಇದು ನಮಗ್ ಗೊತ್ತಿರ್ಬೇಕು ಪ್ರಿಯರೇ. ನಮಗೆ ಪ್ರಾರ್ಥನೆಗೆ ಯಾವಾಗ್ಲೂ ತಕ್ಷಣ ನಮಗೆ ಉತ್ತರ ಸಿಗುತ್ತೆ ಅಂದ್ರೆ ನಮ್ಮ ಕ್ಷಮಾಪಣೆಗೆ ನಾವು ಬೇಡಿಕೊಂಡಾಗ, ಕಣ್ಣೀರಿಟ್ಟು ಪಶ್ಚಾತ್ತಾಪ ಪಟ್ಟು ನಾವು ದೇವರ ಒಂದು ಕ್ಷಮಾಪಣೆಗೆ ಆತರ ಪಡುವಾಗ, ಯಾವ ರೀತಿ ದಾವೀದನು ಕ್ಷಮಾಪಣೆಯ ಪ್ರಾರ್ಥನೆ ಮಾಡುವುದನ್ನ ನೋಡ್ತೇವೆ. ಕೀರ್ತನೆ 51ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆ ರೀತಿಯಾಗಿ ನಾವು ಒಂದು ನಮ್ಮ ಆ ಹೃದಯದ ಶುದ್ಧತ್ವಕ್ಕೋಸ್ಕರ, ಪಾಪ ಕ್ಷಮಾಪಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಆ ಪ್ರಾರ್ಥನೆಯನ್ನ ಕೇಳುವಂತ. ಮತ್ತು 3ನೇ ತರದ ಪ್ರಾರ್ಥನೆ ಯಾವುದು ಅಂತಂದ್ರೆ, ನಮಗೋಸ್ಕರ, ನಮ್ಮ ಅನುಕೂಲಕ್ಕೋಸ್ಕರ, ನಮ್ಮ ಒಂದು ಆಶೀರ್ವಾದಗಳಿಗೋಸ್ಕರ ಬೇಡುವಂಥದ್ದು. ಅದು ಸಪ್ಲಿಕೇಶನ್ಸ್, ವಿಜ್ಞಾಪನೆಗಳು ಅಂತ ಹೇಳ್ಬೋದು, ಮನವಿಗಳು ಅಂತ ಹೇಳ್ಬೋದು. ಇನ್ನು 4ನೇ ತರದ ಒಂದು ಪ್ರಾರ್ಥನೆ ಅಂದ್ರೆ ಮಧ್ಯಸ್ಥಿಕೆಯ ಪ್ರಾರ್ಥನೆ. ದೇವರು ಯಾಕೆ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನ ಬಯಸ್ತಾನೆ ಅಂತಂದ್ರೆ, ದೇವರು ಒಳ್ಳೆಯವನು. ಆತನ ಜೊತೆ ಕೆಲಸ ಮಾಡುವಂಥವ್ರು ಒಳ್ಳೆಯವರಾಗಿರ್ಬೇಕು. ಆತನ ಮುಖಾಂತರ ಅಂದ್ರೆ ದೇವರು ನಮ್ಮ ಮುಖಾಂತರ ಕೆಲಸ ಮಾಡ್ಬೇಕಾಗಿರೋದ್ರಿಂದ ನಮ್ಮಲ್ಲಿ ಒಳ್ಳೆತನ ಇರ್ಬೇಕು, ನಮ್ಮಲ್ಲಿ ಶುದ್ಧತೆ ಇರ್ಬೇಕು, ನಮ್ಮಲ್ಲಿ ಆ ಮುಗ್ಧತೆ ಇರ್ಬೇಕು, ನಮ್ಮಲ್ಲಿ ಆ ಒಂದು ನಿಷ್ಕಪಟವಿರ್ಬೇಕು. ಅಂತಹ ಸಂದರ್ಭದಲ್ಲಿ ದೇವರು ನಮ್ಮನ್ನ ಉಪಯೋಗಿಸ್ತಾನೋ ಹೊರತು, ನಾವು ಕೆಡುಕರಾಗಿದ್ದಾಗ್ಯೂ, ನಮ್ಮಲ್ಲಿ ಪಾಪ ತುಂಬಿದ್ದಾಗ್ಯೂ ರಕ್ಷಣೆಯನ್ನ ಅಥವಾ ಜನರನ್ನ ರಕ್ಷಿಸುವುದಕ್ಕೋಸ್ಕರ ನಮ್ಮನ್ನ ಪಾತ್ರಗಳನ್ನಾಗಿ ಅಥವಾ ತನ್ನ ಕೈ ಸಲಿಕೆಯನ್ನಾಗಿ ಅಥವಾ ಉಪಕರಣವನ್ನಾಗಿ ನಮ್ಮನ್ನ ಬಳಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರಿಯರೇ, ಯಾವಾಗಲೂ ಜನರ ಪರವಾಗಿ ಪ್ರಾರ್ಥನೆಯನ್ನ ಮಾಡುವಂತಹ ವ್ಯಕ್ತಿಗಳು ಪ್ರಾರ್ಥನೆ ಮಾಡುವಾಗ ಅವರಲ್ಲಿ ಒಳ್ಳೆತನವನ್ನ, ಅವರ ಆ ಒಂದು ಮಧ್ಯಸ್ಥಿಕೆಯ ಪ್ರಾರ್ಥನೆಗೆ ದೇವರು ಕಿವಿಗೊಡ್ತಾನೆ. ಮಧ್ಯಸ್ಥಿಕೆಯ ಪ್ರಾರ್ಥನೆಗೆ ಯಾವಾಗ್ಲೂ ದೇವರು ಕಿವಿಗೊಡ್ತಾನೆ. ಅದಕ್ಕೋಸ್ಕರ ನಾವು ಇದರಲ್ಲಿ ಏನ್ ರಹಸ್ಯ ಇದೆ ಅಂತ ನಾವು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ದೇವರು ತಾನಾಗಿ ತಾನು ಜನರ ಪ್ರಾರ್ಥನೆಯನ್ನ ಕೇಳಬಾರ್ದು, ಮಧ್ಯಸ್ಥಿಕೆಯನ್ನ ಯಾಕೆ ಆತನು ಬಯಸ್ತಾನೆ ಅನ್ನೋ ವಿಷಯವನ್ನ ನಾವು ಪರಿಪೂರ್ಣವಾಗಿ ತಿಳ್ಕೊಳಕ್ ಆಗದು ಪ್ರಿಯರೇ. ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನ ಮಾಡುವಾಗ್ಲೆಲ್ಲ ದೇವರು ಮನಮರುಗಿ ತಾನು ಮಾಡ್ಬೇಕೆಂದದ್ದನ್ನ ಮಾಡದೆ ಬಿಡುವುದನ್ನ ನಾವು ನೋಡ್ತೇವೆ. ಎಷ್ಟೋ ಒಂದು ಉದಾಹರಣೆಗಳ ಇದನ್ನ ಯೋನನು ಮಾಡಿದಂತಹ ಪ್ರಾರ್ಥನೆ ಇರ್ಬೋದು, ಇಲ್ಲಿ ಮೋಶೆ ಮಾಡಿದಂತಹ ಪ್ರಾರ್ಥನೆ ಇರ್ಬೋದು, ದಾನಿಯೇಲನು ಮಾಡಿದಂತಹ ಪ್ರಾರ್ಥನೆ ಇರ್ಬೋದು,
ಮಧ್ಯಸ್ಥಿಕೆ ಪ್ರಾರ್ಥನೆ, ಅನೇಕ ಪ್ರಾರ್ಥನೆಗಳಿವೆ. ಈ ಪ್ರಾರ್ಥನೆಗಳನ್ನ ದೇವರು ಯಾವಾಗಲೂ ಆಲಿಸುವಂತವನಾಗಿರ್ತಾನೆ. ಇಸ್ರಾಯೇಲರನ್ನ ಅಲ್ಲಿ ನಾಶ ಮಾಡಬಹುದಾಗಿತ್ತು. ಇಸ್ರಾಯೇಲರನ್ನ ನಾಶ ಮಾಡಿದಾಗ ನನ್ನ ಒಂದು ಜನಾಂಗ ಬರ್ತದೆ ಅಂತ ಮೋಶೆಯೂ ಸಹ ಒಂದು ಆಶೆಯಿಂದ ಅದನ್ನ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಮೋಶೆಯ ಆ ಒಂದು ಮಾಡಿದ್ರೆ ಅವನಲ್ಲಿ ಒಳ್ಳೆತನ ಇರ್ತಾರೆ. ದೇವರ ಸಂಸರ್ಗದಲ್ಲಿ ಇದ್ದಂತಹ ವ್ಯಕ್ತಿಯಲ್ಲಿ ಒಳ್ಳೆತನ ಬಂದಿರ್ತಿರ್ಲಿಲ್ಲ. ಹಾಗಾಗಿ ದೇವರು ಮೋಶೆಯಲ್ಲೇ ಒಂದು ದೊಡ್ಡ ಒಂದು ಕೊರತೆಯನ್ನ ಕಾಣ್ತಾ ಇದ್ರು. ಆದ್ರೆ ಮೋಶೆಯಲ್ಲಿ ಯಾವ ಒಂದು ವಿಶಾಲತೆ ಇದೆ ಅಂತಂದ್ರೆ ದೇವರ ಸ್ವಭಾವವು ಅವನಲ್ಲಿ ಇರೋದನ್ನ ನೋಡ್ತೇವೆ. ಯಾವ ರೀತಿ ದೇವರು ಕರುಣೆ ಉಳ್ಳವನಾಗಿದ್ದಾನೋ ಆ ರೀತಿ ಜನರ ವಿಷಯದಲ್ಲಿ ಕರುಣೆ ಉಳ್ಳವನಾಗಿ ಅವನು ನಡ್ಕೊಳ್ಳೋದನ್ನ ನೋಡ್ತೇವೆ. ಏನಂತ ಹೇಳ್ತಾ ಇದ್ರೆ, ನೀನು ಒಂದು ವೇಳೆ ಈ ಜನರನ್ನ ನೀನು ಇಲ್ಲಿ ನಾಶ ಮಾಡೋದಾದ್ರೆ ನೀನು ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬಂದು ಅವರನ್ನ ಒಳ್ಳೆಯ ಒಂದು ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಡವಿಯಲ್ಲಿ ನೀನ್ ನಾಶ ಮಾಡ್ಬಿಟ್ರೆ ಸ್ವಾಮಿ ನಿನ್ನ ಹೆಸರು ಕೆಟ್ಟೋಗುತ್ತೆ. ಏನೋ ಈ ದೇವರು ರಕ್ಷಣೆ ಮಾಡ್ಲಾರ್ದೆ ಹೋದ, ಇವರನ್ನ ಈ ತಮ್ಮ ಪಾಪಗಳಿಂದ ಬಿಡಿಸಿ ಒಳ್ಳೆಯ ಒಂದು ದೇಶಕ್ಕೆ ಅವ್ರನ್ನ ತಲುಪಿಸಲಾರ್ದೆ ಹೋದ, ನೆಲೆಗೊಳಿಸಲಾರ್ದೆ ಹೋದ ಅಂತ ನಿನ್ನನ್ನ ಜನರು ಹೇಳ್ತಾರೆ. ಹಾಗೆ ಮಾಡ್ಬೇಡಪ್ಪ ಅಂತ ಮೋಶೆ ಇಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. ಪ್ರಿಯರೇ, ಈ ಪಾಠದಲ್ಲಿ ನಾವು ಈ ಇಂಟರ್ಸೆಷನ್ ಬಗ್ಗೆ, ಮಧ್ಯಸ್ಥಿಕೆ ಬಗ್ಗೆ ಬಹಳ ಅದರ ಮಹತ್ವ ಏನಂತ ನೋಡ್ತೇವೆ. ಇಸ್ರಾಯೇಲರು ಯಾವ ರೀತಿಯಲ್ಲಿ ಧರ್ಮ ಭ್ರಷ್ಟತೆಗೆ ಗುರಿಯಾದನು ನೋಡ್ತೇವೆ. ಆರೋನನು ಹೇಗೆ ತನ್ನ ಒಂದು ನಾಯಕತ್ವದಲ್ಲಿ ವಿಫಲನಾದನು ಅನ್ನೋದು ನೋಡ್ತೇವೆ. ದೇವರು ಹೇಗೆ ಕೋಪವನ್ನ ಪ್ರಕಟಿಸಿದನು ಅನ್ನೋದನ್ನು ನೋಡ್ತೇವೆ. ದೇವರು ಕೋಪ ಪ್ರಕಟಿಸಲು ತಪ್ಪು ಅಂತೀರಾ? ದೇವರು ಕೋಪ ಮಾಡ್ಕೊಳ್ಬಾರ್ದ? ಒಬ್ಬ ಅವಿಧೇಯನಾದ ಮಗ ಮಾಡಬೇಡ ಅಂತ ಹೇಳಿದ್ದನ್ನ ಮಾಡ್ತಾ ಹೋದ್ರೆ ಆತನ ಮೇಲೆ ತಂದೆ ಕೋಪ ಮಾಡ್ಕೊಳ್ಬಾರ್ದ? ಆತನ ತಂದೆಗೆ ಆ ಮಗನನ್ನ ಶಿಕ್ಷಿಸುವಂತ ಹಕ್ಕಿಲ್ವೇ? ಪ್ರಿಯರೇ, ದೇವರಲ್ಲಿ ನಾವು ಯಾವುದೇ ತಪ್ಪನ್ನ ಹುಡುಕ್ಲಿಕ್ಕೆ ಆಗೋದಿಲ್ಲ. ದೇವರು ಯಾವ ಆಜ್ಞೆಯನ್ನ ನಮಗ್ ಕೊಟ್ಟಿರುವಂತ ಆಜ್ಞೆಯನ್ನ ತಾನು ಕೂಡ ಮೀರಿ ನಡೆಯೋದಿಲ್ಲ. ಆದ್ರೆ ದೇವರು ಕೋಪವನ್ನೂ ಮಾಡ್ಕೊಳ್ಬಾರ್ದು, ಆತನು ಶಾಂತನಾಗೇ ಇರ್ಬೇಕು, ನಾವು ಮಾತ್ರ ಪಾಪ ಮಾಡ್ತಾ ಇರ್ಬೇಕು ಅನ್ನೋದು ನಮ್ಮ ಕೆಟ್ಟ ಬುದ್ಧಿ ಆಗುತ್ತೆ. ನಾವು ಕೆಟ್ಟದ್ದು ಮಾಡುವಾಗ ದೇವರಲ್ಲಿ ಕೋಪ ಬಂದೇ ಬರ್ತದೆ. ಯಾಕಂದ್ರೆ ದೇವರು ನೀತಿವಂತ, ದೇವರು ಪ್ರೀತಿವಂತನು ಹಾಗೆ ನೀತಿವಂತನು. ಆತನ ನೀತಿ ಯಾವುದನ್ನು ಒಳಗೊಂಡಿದೆ ಅಂದ್ರೆ ಪ್ರೀತಿಯ ಜೊತೆ ನ್ಯಾಯವನ್ನೂ ಸಹ ಒಳಗೊಂಡಿದೆ. ನ್ಯಾಯ ಸ್ವರೂಪನಾದ ದೇವರು ನ್ಯಾಯವನ್ನ ನಡೆಸ್ಕೊಳ್ಬೇಕಾಗಿರೋದ್ರಿಂದ ಪ್ರಿಯರೇ, ಈ ಒಂದು ಕೋಪ ದೇವರಲ್ಲಿ ಸಹಜ. ಆ ಒಂದು ಕೋಪ ಯಾತಕ್ಕೋಸ್ಕರ ಬರ್ತದೆ ಅಂತಂದ್ರೆ ಅವನು ನೀತಿ ಉಳ್ಳವನಾಗಿರುವುದರಿಂದ ಅಲ್ಲಿ ಕೋಪ ಬರ್ತದೆ ಹೊರತು ಅವನ ಕೋಪ ನೀತಿ ಉಳ್ಳದ್ದಾಗಿರುತ್ತದೋ ಹೊರತು ಕೇವಲ ಅವನು ಮನುಷ್ಯನಂತೆ ಆ ದುಡುಕಿನ ಸ್ವಭಾವ ಉಳ್ಳವನಾಗಿ ಕೋಪ ಮಾಡಿಕೊಳ್ಳ. ಮನುಷ್ಯರಾದ ನಾವು ದುಡುಕ್ತೇವೆ, ನಮ್ಗೆ ಹಿಂದೆ ಮುಂದೆ ಗೊತ್ತಿರೋದಿಲ್ಲ. ಕೋಪದಿಂದ ನಾವು ಒಮ್ಮೊಮ್ಮೆ ಮಾಡಬಾರ್ದ ಒಂದು ಅವಿಚಾರದಿಂದ ಯಾವ್ದಾದ್ರು ಒಂದು ಕೆಟ್ಟದನ್ನ ದುಡುಕಿ ನಾವು ಮಾಡ್ಬಿಡ್ತೇವೆ. ಆ ತರವಾದ ಆ ಕೋಪ ದೇವರದಲ್ಲ. ದೇವರ ಕೋಪ ಇಲ್ಲಿ ಏನಿದ್ರೆ ರೈಚಸ್ ರ್ಯಾತ್ ಅಂತ ಹೇಳಬಹುದಾಗಿದೆ. ರೈಚಸ್ ರ್ಯಾತ್ ಅಂತಂದ್ರೆ ದೈವಿಕ ಕೋಪ, ಅದರಲ್ಲಿ ನೀತಿಯ ಒಂದು ಅಂಶ ಅಡಕವಾಗಿರ್ತದೆ. ಅಲ್ಲಿ ನಮ್ಮನ್ನ ಸರಿಪಡಿಸುವಂತಹ, ತಿದ್ದುವಂತಹ, ಕೆಟ್ಟದನ್ನ ನಾಶ ಮಾಡಿ ಒಳ್ಳೆದನ್ನ ಉಳಿಸುವಂತಹ ಒಂದು ಅಂಶ ಅದರಲ್ಲಿರ್ತದೆ. ಬೇರೆ ದೇವರು ಇದನ್ನ ಹೇಳೋದು, ಪಾಪಿಯನ್ನ ಆತನು ಎಷ್ಟೇ ಪ್ರೀತಿಸಿದರು ಪಾಪವನ್ನ ಆತನು ದ್ವೇಷಿಸುವಂತವನಾಗಿರ್ತಾನೆ. ಈ ಪಾಪ ದ್ವೇಷವು ಆತನಲ್ಲಿ ಕೋಪವನ್ನ ಉಂಟು ಮಾಡುತ್ತೆ. ಈ ಕೋಪವು ಯಾವಾಗಲೂ ದೇವರ ಒಂದು ಸ್ವಭಾವವಾಗಿದೆ. ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ಇಲ್ಲಿ ಆತನ ಕೋಪಾಗ್ನಿ ಉರಿಯಲಿ ಅಂತ ಹೇಳ್ತಾನೆ, ನಾ ಭಸ್ಮ ಮಾಡ್ತೇನೆ ಅಂತ ಹೇಳ್ತಾನೆ. ಯಾಕಂತಂದ್ರೆ ದೇವರ ಸಾನ್ನಿಧ್ಯದಲ್ಲಿ ಯಾವುದೇ ಪಾಪಕ್ಕೂ ಯಾವುದೇ ಭ್ರಷ್ಟತೆಗೂ ಸ್ಥಳವಿಲ್ಲ. ಅಲ್ಲಿ ಪರಿಶುದ್ಧತೆ ಇರಬೇಕು. ದೇವರ ಸಾನ್ನಿಧ್ಯದಲ್ಲಿ ಪರಿಶುದ್ಧತೆ ಇರಬೇಕು. ಹಾಗಾಗಿ ಪಾಪ ಮಾಡಿದಂತಹ ಸೈತಾನನನ್ನು ದೇವರು ಪರಲೋಕದಿಂದ ದೊಬ್ಬುವುದನ್ನು ನೋಡ್ತೇವೆ. ಹಾಗೆ ಪಾಪಕ್ಕೆ ಒಳಗಾದಂತಹ ಆದಾಮ ಮತ್ತು ಹವ್ವಳನ್ನು ಸಹ ಆತನು ಏದೇನ್ ತೋಟದಿಂದ ಹೊರದಬ್ಬುವುದನ್ನ ಕಾಣ್ತೇವೆ. ದೇವರ ಕೋಪಕ್ಕೆ ನೀತಿಯುಕ್ತವಾದ ಕೋಪವಾಗಿರುವುದರಿಂದ ಅದು ಆತನ ಸ್ವಭಾವವಾಗಿದೆ. ದೇವರ ಕೋಪದಲ್ಲಿ ನಾವು ಯಾವ ತಪ್ಪನ್ನ ಕಂಡು ಹಿಡಿಲಿಕ್ಕಾಗಲ್ಲ. ಯಾಕಂತಂದ್ರೆ ಕೋಪಕ್ಕೆ
ನಾವು ನಮ್ಮ ಒಂದು ಬುದ್ಧಿಯನ್ನು ಕೊಡಬಾರ್ದು. ಕೋಪದಿಂದ ನಾವು ಮಾಡಬಾರ್ದು. ಕೋಪ ಮಾಡಿದರೂ ಪಾಪ ಮಾಡಬಾರ್ದು ಅಂತ ವಾಕ್ಯ ಹೇಳ್ತದೆ. ಇದು ಮನುಷ್ಯನಿಗೆ ಅನ್ವಯಿಸುವಂತಹದ್ದಾಗಿದೆ. ಆದ್ರೆ ದೇವರಿಗೆ ಹಿಂದೆ ಮುಂದೆ ಎಲ್ಲವೂ ಆತನು ಸರ್ವಜ್ಞನಾಗಿರುವುದರಿಂದ ಭೂತಕಾಲ, ಈ ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಮೂರರ ಒಂದು ಪ್ರಜ್ಞೆ ಆತನಿಗೆ ಇದ್ದು ಆ ಕೋಪ ಬರ್ತಾ ಇದೆ ಅಂತಂದ್ರೆ ಅದು ನಮ್ಮ ಒಳಿತಿಗೆ ಬರುವಂತ ಕೋಪವಾಗಿದೆ ಪ್ರಿಯರೇ. ಆದ್ರಿಂದ ಆತನು ಕೋಪ ಮಾಡಿಕೊಳ್ಳುವಾಗ ಏನ್ ಹೇಳ್ತಾನೆ, ಯೆಹೋವನು ತನ್ನ ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ ಅಂತ ಹೇಳುತ್ತೆ. ಆದ್ರಿಂದ ತಾನು ಪ್ರೀತಿಸುವವರನ್ನ ಶಿಕ್ಷೆ ಮಾಡೋದ್ರಿಂದ ಆ ಕೋಪಕ್ಕೆ ಒಂದು ಒಳ್ಳೆಯ ಅರ್ಥವಿದೆ ಪ್ರಿಯರೇ. ಅದನ್ನೇ ದೈವಿಕ ಕೋಪ ಅಂತ ಕರೆಯುತ್ತೆ. ಇಲ್ಲಿ ದೈವಿಕದ ಕೋಪದ ಬಗ್ಗೆ ನಾವು ಕಲಿತೇವೆ. ಹಾಗೆ ಮೋಶೆಯ ಒಂದು ಮಧ್ಯಸ್ಥಿಕೆಯ ಬಗ್ಗೆ ಕಲಿತೇವೆ. ಹಾಗೆ ಆರೋನನ ಒಂದು ವಿಫಲತೆಯನ್ನ ಕಲಿತೇವೆ. ಹಾಗೆ ಇಸ್ರಾಯೇಲರ ಈ ಧರ್ಮಭ್ರಷ್ಟತೆ ಏನನ್ನು ಕಲಿತೇವೆ. ಇದನ್ನ ಹೇಗೆ ದೇವರು ನಿವಾರಿಸಿಕೊಂಡು ಹೇಗೆ ಅವರನ್ನ ಮುನ್ನಡೆಸ್ಕೊಂಡು ಹೋದ ಅನ್ನುವಂತಹ ಒಂದು ಪಾಠ ಬಹಳ ಅದ್ಭುತವಾಗಿದೆ. ಇದ್ರ ನಮಗೆ ಒಂದು ಒಳ್ಳೆಯ ಪಾಠವಾಗಿ, ಒಳ್ಳೆಯ ನಿದರ್ಶನ ರೂಪವಾಗಿ ಇವೆಲ್ಲ ಕೊಡಲ್ಪಟ್ಟಿವೆ. ಈ ಪಾಠವನ್ನ ಪ್ರತಿದಿನವೂ ನಾವು ಭಯಭಕ್ತಿಯಿಂದ ಕಲಿಯೋಣ. ಪಾಠಗಳನ್ನ ದಿನದಿಂದ ದಿನ ಕಲಿಯೋದ್ರಿಂದ ನಾವು ಒಂದೊಂದು ಪಾಠವನ್ನ ಸರಿಯಾದ ರೀತಿಯಲ್ಲಿ ಓದ್ಕೊಂಡು ಬನ್ರಿ. ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನಾವು ಇಲ್ಲಿ ಚರ್ಚೆ ಮಾಡಬಹುದು. ಏನಾದ್ರೂ ಹೆಚ್ಚಿನ ರೀತಿಯಲ್ಲಿ ಕಲ್ತುಕೊಳ್ಳೋದಾದ್ರೆ ಎಲ್ಲರ ಸಹಾಯದಿಂದ ಎಲ್ಲರಿಗೋಸ್ಕರ ನಾವು ಕಲಿಯಬಹುದಾಗಿದೆ. ಇದು ತರಗತಿಯಾಗಿರುವುದರಿಂದ ಇದು ಇಂಟ್ರಾಕ್ಷನ್ ಆಗಿರ್ತದೆ. ಸಂವಾದಕ್ಕೆ ಯಾವಾಗ್ಲೂ ನಿಮ್ಗೆ ಆಹ್ವಾನ ಇದ್ದೇ ಇರ್ತದೆ. ಕೆಲವು ಪ್ರಶ್ನೆಗಳನ್ನು ಸಹ ನೀವು ಕೇಳಬಹುದು. ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ದೇವರ ವಾಕ್ಯದ ಸಹಾಯದಿಂದ ಕೊಡಬಹುದಾಗಿದೆ. ಯಾವ್ದಾದ್ರು ಪ್ರಶ್ನೆಗಳಿದ್ದ ಪಕ್ಷದಲ್ಲಿ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. Mr. Chinnappa, can you hear me? Can you hear me? Yeah. Yes. I can hear, sir. You're audible. You're so audible, sir. Okay. So, you see, after the fall of man, yes, sir. the very human nature is that yes, sir. When they are Some disturbance is there, sir? I cannot hear you. With God, once their need is not met, yes, sir. and they don't have patience to wait, but they turn away from God, they renounce God. Yes. This is the very human nature in everybody. Even people who are going to church, even believers also have this, because they are not in the new life, they are in the old life, that is Egyptian life. Then you see one more thing, what it says in Ephesians 2:2, it says that the spirit who is now at work in those are disobedient. Yes. That is, there is a spirit associated with the ruler of this air, Satan. Yes. And that is actively working in people who are rebellious against God's commandment. Really, sir. See, I come to Mr. Chinnappa because I know Mr. Chinnappa will meet my needs. Yes. Once my needs are met, I forget. Oh. So this is a human tendency, human nature. This is called the works of the flesh. Oh. This flesh has to be crucified. And once it is crucified, then you get into your spirit where the Lord is. Even if you don't get, even when you suffer, you will be still faithful to God. This is exactly what Jesus was so faithful to his Father, no matter whatever the troubles he went through. Yes. ಸರಿಯಾಗಿ ಹೇಳಿದಿರ ಸರ್. ಇಲ್ಲಿ ಅವರ ಒಂದು ಮನುಷ್ಯ ಸ್ವಭಾವ ರಕ್ತ ಮಾಂಸಧಾರಿಗಳಾದ ಮನುಷ್ಯರಲ್ಲಿ ಏನಿರ್ತದೆ ಅಂತಂದ್ರೆ, ತಮ್ಮ ದೈಹಿಕ ಇಚ್ಛೆಗಳು, ತಮ್ಮ ಬಯಕೆಗಳನ್ನ ನೆರವೇರಿಸಿಕೊಳ್ಳುವುದರಲ್ಲಿ ಅವರು ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡ್ತಾರೆ. ಒಂದು ಆತ್ಮಿಕವಾಗಿ ಸಬಲರಾಗಿರೋದಿಲ್ಲ, ಅವರು ದೃಢತೆಯನ್ನ ಹೊಂದಿರೋದಿಲ್ಲ, ಆತ್ಮಿಕ ವರಗಳಿಂದ ಅವರು ತುಂಬಿರೋದಿಲ್ಲ. ಈ ಸಂದರ್ಭ ಏನಾಗಿದೆ ಅಂತಂದ್ರೆ, ಅವರು ಐಗುಪ್ತ ದೇಶವನ್ನ ಬಿಟ್ಟಿದ್ದಾರೆ. ಐಗುಪ್ತ ದೇಶದಿಂದ ಅವರು ಕೇವಲ ಒಂದು ಪ್ರಾಣಿಗಳಂತೆ ತಮ್ಮ ಅಗತ್ಯತೆಗಳನ್ನ ಪೂರೈಸಿಕೊಳ್ಳುವಾಗ ಮಾತ್ರ ದೇವರನ್ನ ನೆನೆಸ್ತಾರೆ. ಅಗತ್ಯತೆಗಳು ಪೂರೈಕೆ ಆದಾಗ ಅವರು ದೇವರನ್ನ ಬಿಟ್ಬಿಡೋದನ್ನ ನಾವು ನೋಡ್ತೇವೆ. ಇಲ್ಲಿ ಇವರ ಅಗತ್ಯತೆಗಳು ಪೂರೈಸಲ್ಪಟ್ಟವು ದೇವರಿಂದ, ಅಷ್ಟಕ್ಕೆ ಮಾತ್ರ ಅವರಿಗೆ ಸಮಾಧಾನ ಆಗ್ತಾ ಇತ್ತು ಹೊರತು ಸಂಪೂರ್ಣವಾದ ರೀತಿಯಲ್ಲಿ ಅವರು ಬೇರೂರಿರ್ಲಿಲ್ಲ.
ದೇವರ ನಂಬಿಕೆಯಲ್ಲಿ ಅವರು ಬೇರೂರಿರ್ಲಿಲ್ಲ. ಯಾಕಂತಂದ್ರೆ ಅಡವೆಯಲ್ಲಿ ಅವರು ಬರೀ ಘರ್ಷಣೆಗಳನ್ನ ನಾವು ನೋಡ್ತೇವೆ. ಅವರು ಈ ದೇವರ ವಿರುದ್ಧವಾಗಿ ಎದುರು ಬೀಳುವುದನ್ನ ನೋಡ್ತೇವೆ. ಅವರ ಅಗತ್ಯತೆಗಳು ಪೂರೈಸಲ್ಪಡದಿರುವಾಗಲೆಲ್ಲ ಅವರು ಮೋಶೆ ವಿರುದ್ಧವಾಗಿ ಗುಣಗುಟ್ಟುವುದನ್ನ, ದೇವರ ವಿರುದ್ಧವಾಗಿ ಗುಣಗುಟ್ಟುವುದನ್ನ ನೋಡ್ತೇವೆ. ಒಂದು ಸಲ ಅವರ ಒಂದು ದೈಹಿಕ ಅಗತ್ಯತೆಗಳು ಪೂರೈಸಲ್ಪಟ್ಟಾಗ ಅದರಲ್ಲಿ ಅಷ್ಟಕ್ಕೆ ಅವರು ಸಂತೃಪ್ತರಾಗಿ ಮುಂದಿನ ಒಂದು ಭವಿಷ್ಯದಲ್ಲಿ ನಡ್ಕೊಳ್ಬೇಕಾದಂತಹ ಒಂದು ರೀತಿ ನೀತಿಗಳನ್ನ ಮರೆತು ಅವ್ರು ಏನ್ ಮಾಡ್ತಾರೆ, ದೇವರ ಒಂದು ಸಂಪರ್ಕ ದೂರವಾದಾಗ್ಲೆಲ್ಲ ಅವರು ತಮ್ಮನ್ನ ತಾವು ದೇವರಿಂದ ದೂರ ಮಾಡ್ಕೊಳ್ಳೋದನ್ನ, ಅವಿಧೇಯರಾಗೋದನ್ನ, ಅಪನಂಬಿಕೆಯನ್ನ ವ್ಯಕ್ತಪಡಿಸೋದನ್ನ ನಾವು ನೋಡ್ತಾ ಬರ್ತೇವೆ. ಇದು ತಾನೇ ಇಸ್ರಾಯೇಲರಲ್ಲಿ ನೋಡುವಂತಹ ಸ್ವಭಾವ. ಇದು ದೇವ್ರಿಗೆ ಗೊತ್ತಿತ್ತು. ಹಾಗಾಗಿ ದೇವರು ತಾಳ್ಮೆಯಿಂದ ಅವ್ರು ನಡೆಸ್ಕೊಂಡು ಬರ್ತಾನೆ. ಇಲ್ಲಿ ಮೋಶೆಯ ಮಧ್ಯಸ್ಥಿಕೆಯನ್ನು ಯಾಕೆ ಬಯಸ್ತಾನೆ ಅಂತಂದ್ರೆ, ಮೋಶೆ ನಡೆಸುವಂತವನಾಗಿರ್ತಾನೆ. ಮೋಶೆ ಅವನ ದೇವರ ಆಯ್ದುಕೊಂಡಂತ ಅವನು ನಾಯಕನಾಗಿರ್ತಾನೆ. ಆ ಮೋಶೆಯಲ್ಲಿ ಒಳ್ಳೆತನವನ್ನ ಆತನು ಬಯಸ್ತಾನೆ. ಆ ಒಳ್ಳೆತನವನ್ನ ಮೋಶೆ ಅವನು ಪ್ರದರ್ಶನ ಮಾಡೋದ್ರಿಂದ ಅವನಲ್ಲಿ ದೇವರು ಆ ಒಳ್ಳೆತನವನ್ನ ನೋಡಿ ತಾನು ಮಾಡ್ಬೇಕೆಂದದನ್ನ ಅವನು ಮರ್ತೋಗಿ ಆ ಒಬ್ಬ ವ್ಯಕ್ತಿಯಿಂದ ಇಡೀ ಸಮೂಹಕ್ಕೆ, ಇಸ್ರಾಯೇಲ್ ಜನ ಸಮೂಹಕ್ಕೆ ಅವರಿಗೆ ಒಂದು ಕ್ಷಮಾಪಣೆ ಸಿಗುತ್ತೆ. ಇದನ್ನು ತಾನೇ ನಾವು ಯೇಸು ಕ್ರಿಸ್ತನಲ್ಲಿ ಕಾಣುವುದು. ಯೇಸು ಕ್ರಿಸ್ತನು ನಮ್ಮ ಮಧ್ಯಸ್ಥನಾಗಿ ಆತನ ಒಂದು ದಂಡನೆ ಹೊಂದಿಕೊಂಡಿದ್ರಿಂದ ದೇವರೇ ಇವ್ರು ಏನ್ ಮಾಡ್ತಾರೆ ಅಂತ ಇವ್ರಿಗೆ ಗೊತ್ತಿಲ್ಲ, ಇವರನ್ನ ಕ್ಷಮಿಸು ತಂದೆ ಅಂತ ಹೇಳುವಾಗ ನಮ್ಮೆಲ್ಲರನ್ನ ಕ್ಷಮಿಸೋದು ಈ ಕಾರಣಕ್ಕೋಸ್ಕರನೇ. ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡುವಂತಹ ಆ ಒಂದು ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನ ಆಲಿಸಿ ನಮಗೆ ಕ್ಷಮಾಪಣೆಯನ್ನ ಕೊಡುವಂಥದ್ದನ್ನ ನಾವು ನೋಡ್ತೇವೆ. ಇದನ್ನೇ ಆ ಮೋಶೆ ವಿಷಯದಲ್ಲಿ ದೇವರು ನಿರೀಕ್ಷೆ ಮಾಡುವಂಥದ್ದು. ಇಲ್ಲಿ ಯಾವ ರೀತಿಯಲ್ಲಿ ಅಬ್ರಹಾಮನು ತನ್ನ ಮಗನನ್ನ ಕೊಡ್ಲಿಕ್ಕೆ ಒಪ್ಕೊಳ್ತಾನೋ, ಆ ಮನಸ್ಥಿತಿಯನ್ನ ದೇವರು ಮೆಚ್ಕೊಳ್ತಾನೋ, ಹಾಗೆ ಇಲ್ಲಿ ಸ್ವತಃ ದೇವರೇ ತನ್ನ ಮಗನನ್ನ ಕೊಡುವುದನ್ನ ನೋಡ್ತೇವೆ. ಆ ಮನಸ್ಥಿತಿ ದೇವರಿಗೆ ಆ ರೀತಿ ಇರ್ತದೆ. ತನ್ನ ಮಗನನ್ನ ಕೊಡುವಂತ, ಮಗನನ್ನ ಅಗಲುವಂತ, ಮಗನನ್ನ ಆ ಒಂದು ಮರಣಕ್ಕೆ ದೂಡುವಂತಹ ಒಂದು ಆ ಸಿದ್ಧತೆ ಏನಿರ್ತದೆ ತಂದೆಯಾದ ದೇವರಿಗಿರ್ತದೆ. ಅದನ್ನ ಆತನು ಅಬ್ರಹಾಮನಲ್ಲಿಯೂ ನೋಡ್ತಾನೆ. ಅಬ್ರಹಾಮನಲ್ಲಿ ನೋಡುವಾಗ ಅದು ತಾನು ಅನುಭವಿಸುವುದನ್ನ ನಾವು ನೋಡ್ತೇವೆ. ಇದನ್ನೇ ನಾವು ಮೋಶೆ ವಿಷಯದಲ್ಲೂ ಕಾಣ್ತೇವೆ. ಉತ್ತರ ನಿಮಗೆ ದೊರಕಿದೆ ಅಂತ ಅಂದ್ಕೊಳ್ತೇನೆ. ಯಾವ್ದಾದ್ರು ಪ್ರಶ್ನೆ ಇದ್ರೆ ನೀವು ಮತ್ತೆ ಪ್ರಶ್ನೆಯನ್ನ ಕೇಳಬಹುದು. ಇನ್ಯಾವುದಾದ್ರೂ ವಿಷಯವಿದ್ರೆ ನಮ್ಮ ಕ್ರಿಸ್ಟೋಫರ್ ಸರ್ ಹೇಳಿದಾಗೆ ಇನ್ಯಾವುದಾದ್ರೂ ನೀವು ದಯವಿಟ್ಟು ಹಂಚ್ಕೊಳ್ಬಹುದು. Satvik sir, Chinnappa sir. ಹೇಳಿ ಸರ್. I'm sorry, I want to share my personal this thing. Yes, sir. ಆಯ್ತಂತ evening Friday. ಇವತ್ತು ನಮಗೆ Yes, I sir. could not go to Sabbath also. Friday. May I know who is speaking, sir? May I know who is speaking? Kolkar. Sorry, ಇಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇಲ್ಲ. ಕೋಲ್ಕರ್ ಹೇಳಿ ಸರ್. ಸರ್ ಅದೇ Friday morning around 7:30, 8 o'clock I lost my cousin sister's husband. She lost her husband. So he's 52 years. ಹೌದು. My cousin sister, my uncle's daughter. 2 years back she lost her father, my uncle. In that also heart problem only. 2-3 years back. He was aged, of course. He was retired and he was aged. He was almost around 80. Okay, no problem. But Friday morning around 7:30, 8 o'clock, Yes, sir. my cousin sister, she lost her husband. He was 52 years. Yes. And my cousin sister is 44 years hardly. She is the government teacher. And he was in a central prison in a very good post. Okay. Cousin sister husband. So ಅಲ್ಲ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಈಗ ಅಫ್ಕೋರ್ಸ್ they don't believe in Christ. They are Hindus. My cousin sister. Yes. ಈಗ ಹೆಂಗಾಗಿದೆ ಅಂದ್ರೆ, ಈಗ ಫೇತ್ ಇಡ್ಬೇಕು, ಬಟ್ ಅವರು ಅಫ್ಕೋರ್ಸ್ ವಿ ಆರ್ ಕ್ರಿಶ್ಚಿಯನ್ಸ್. ಈಗ ಅವಳು ಎಷ್ಟು ನಂಬಿಕೆ ಇದ್ರೆ ಅಂದ್ರೆ, ಪ್ರತಿ ಒಂದು ಫಂಕ್ಷನ್ಗೆ she used to attend. ಜೊತೆ ಮಕ್ಕಳನ್ನು ಗಂಡನ್ ಕರ್ಕೊಂಡು ಪ್ರತಿಯೊಂದು ಫಂಕ್ಷನ್ಸ್ ಊರಲ್ಲಿ ಯಾವ್ದೋ ಒಂದು ಕಾರ್ಯ ಇದ್ರೆ ಅಟೆಂಡ್ ಮಾಡ್ತೇಳು. ಅದು ನಾವು ಅವ್ರೇನ್ ಮಾಡ್ತಾರಲ್ಲ ಅಮಾವಾಸ್ಯೆ ಹುಣ್ಣಿಮೆ ಅಂತ ಎಲ್ಲ ಪ್ರತಿಯೊಂದಕ್ಕೂ ಬಹಳಷ್ಟು ಇದು ಕಟ್ಟುನಿಟ್ಟಾಗಿ ಮಾಡ್ತಿದ್ರು ಅವರು. ನಿನ್ನೆ ಸಂದರ್ಭ ಬಂದಾಗ ಫಾದರ್ ಬಂದ್ರು. ಹಿಸ್ ಫಾದರ್ ಇಸ್ ದೇರ್, ಈಸ್ ಆಲ್ಮೋಸ್ಟ್ 80+.
ಅಂತಂದ್ರು, ಅರೇ ದೇವ್ರೆ ನನ್ನ ವೈಭವದಾಗಿತ್ತಲ್ಲ ನೀನು, ನನ್ನ ದೇವ್ರ ಅಂಡ್ ದಿಸ್ ಮ್ಯಾನ್ ಸರ್ ಯು ಮೇ ನಾಟ್ ಬಿಲೀವ್, ಒಂದ್ ಅಡ್ಕಿ ಒಳಗ್ ಬಾಯ ಹಾಕ್ತಿದ್ದಿಲ್ಲ ಅವರು. ಸಚ್ ಮ್ಯಾನ್, ಅಂತ ಮನುಷ್ಯನು. ಆಲ್ಮೋಸ್ಟ್ ಅವ್ರ ಎಲ್ಡರ್ ಬ್ರದರ್ ಹೇಳ್ತಾ ಇದ್ರು, ಈ ಕೇಮ್ ಫ್ರಮ್ ಮೈಸೂರ್, ಬೆಳಿಗ್ಗೆ ಬಿಟ್ರು ಅವರು, ನಿನ್ ಸಾಯಂಕಾಲ ಕೇಮ್ 6 o'clock. ಅವಾಗ ನಾವು ಬಾಡಿ ಎತ್ಬಿಟ್ಟು ವಿ ವೆಂಟ್ ಫಾರ್ ದಿಸ್ ಥಿಂಗ್. ಅವ್ರು ಹೇಳ್ತಾ ಇದ್ರು ಅವ್ರ ಎಲ್ಡರ್ ಬ್ರದರ್, ಸರ್ ನಮ್ಮ ಮನೇಲಿ ಅವನೊಂದ್ ದೇವ್ರಿದ್ದಂಗೆ, ಅಂದ್ರೆ ಅಷ್ಟು ಒಳ್ಳೆ ಮನುಷ್ಯ ಅವನು. ಸೊ ಅವ್ರ ಫಾದರ್ ಹೇಳ್ತಾರೆ, ಒಳ್ಳೆಯವರಾಗಿದ್ರು. ಸೊ ಇಂತ ಒಳ್ಳೆ ನನ್ ಮಗನನ್ನ ತಗೊಂಡೋದಿ ದೇವ್ರೆ, ನನ್ ವೈಭವದಾಗಿತ್ತಲ್ಲ, ನಾನು ಇಂತ ಮಗನ್ ತಗೊಂಡೋದಿ ನೀನ್ ಥೂ ಅಂತ ಹೇಳ್ಬಿಟ್ಟು ಈ ವಾಸ್ ಸ್ಪಿಟ್ಟಿಂಗ್ ಆನ್ ದಿ ಗಾಡ್, ದೇವ್ರಿಗೆ ಉಗಿತಾ ಇದ್ದ ಅವನು. ಆಮೇಲೆ ನಮ್ ಸಿಸ್ಟರ್ ಅಂದ್ರು ಅವ್ ಮಗಳಿಗೆ, ಹೋಗಿ ನಿನ್ ಬಾಡಿ ಎತ್ತವ್ರಿದ್ದೀವು, ಈಗ ಇನ್ನೇನ್ ಬಾಡಿ ಎತ್ಬೇಕಂದ್ರೆ ನಮ್ ಸಿಸ್ಟರ್ ಅಂದ್ರು, ಯು ಗೋ ಅಂಡ್ ಸ್ಪಿಟ್ ಆನ್ ದಟ್ ಗಾಡ್, ಉಗಿದ್ ಬಾ ನೀನು. ಅವರು ದೇವ್ರನ್ನು ಪೂಜಾನು ಇಟ್ಟಿದಾರ ಅಲ್ಲಿ, ಗಣಪತಿ ಇದನ್ನು ಅವ್ರ ಬ್ರದರ್ ಮನೆಯಲ್ಲಿ ತಂದಾರ. ಸೊ ನಮ್ ಸಿಸ್ಟರ್ ಅಂತ, ನಮ್ ಕಸಿನ್ ಸಿಸ್ಟರ್ ಹೇಳ್ತಾರ, ನೀವ್ ಮಗಳಿಗೆ ಹೇಳ್ತಾರ, ನೀವ್ ಹೋಗಿ ಉಗಿದ್ ಬಾ ಅಲ್ಲಿದೆ. ನಾನು ಯಾಕೆ ಅಷ್ಟು ಅವ್ರಿಗೆ ಇದಾಗಿದೆ ಅಂದ್ರೆ, ದೇವ್ರ ಮೇಲೆ ನಂಬಿಕೆ ಇಡ್ಬೇಕು, ನಮ್ಗೆ ಫೇತ್ ಇಡ್ಬೇಕಂದ್ರೆ, ಅಫ್ಕೋರ್ಸ್ ಅಬ್ರಾಮ ಮಗನ್ ಕೊಟ್ಟು ಅಷ್ಟು ಫೇತ್ ಇಟ್ಟಿದ್ದು ಆ ಜನ, ನಾವ್ ಇಲ್ಲ ಈಗ. ಓಕೆ, ಅಂಡ್ ಗಾಡ್ ಗೇವ್ ಇಸ್ ಓನ್ಲಿ ಬಿಗಾಟನ್ ಸನ್, ಆಫ್ ಕೋರ್ಸ್. ಬಟ್ ಈಗ ಕಲಿಯುಗದಲ್ಲಿ ಈಗಂತ ಜನ ಇರೋದು ಸಿಗೋದು ಇಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲಿ. ಸೊ ಇಂಥ ಸಮಯದಲ್ಲಿ ಹೌ ಟು ಬೇರ್ ದಿಸ್ ಅಂತ, ಅಥವಾ ವಾಟ್ ಮೇಡ್ ಗಾಡ್ ಟು ಟೇಕ್ ಹಿಮ್ ಇಟ್ ದಿ ಏಜ್ ಅಲ್ಲಿ. ಸೊ sir, these are all mysterious things. Even for example, if there are very good Christians, very honest people, okay, and they are following the Bible, praying daily, okay, these people also, they have done no sins. They have not done anything wrong, but they are taken away. Even young persons at the age of 20s, 25s, having led a God-fearing life, but they are taken away. You see what it says in Isaiah 57:1. It says, "The righteous perish." Who dies? The righteous. He's not talking about wicked. The righteous perish, and no one takes it to heart. The devout are taken away, and no one understands that the righteous are taken away to be spared from evil. New Living Translation ಹೇಳ್ತದೆ, good people pass away, the godly often die before their time, but no one seems to care or wonder why. No one seems to understand that God is protecting them from the evil. The same, yes sir, I agree with that. The same words I told her in the graveyard. Daughter, I told Baba, why you're crying? God is there, please silent. She's telling, where is God? I said, maybe God may be avoiding something else by doing this. ಸರ್, ನಾನು ಒಂದು ಉತ್ತರವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ದೇವರ ವಾಕ್ಯವನ್ನು ನಾವು ಇದಕ್ಕೆ ಉಪಯೋಗಿಸ್ಕೊಳ್ಬಹುದಾಗಿದೆ. ನೋಡಿ, ಮನುಷ್ಯ ಮರಣಕ್ಕೆ ಒಂದಲ್ಲ ಒಂದಿನ ಗುರಿ ಆಗ್ಲೇಬೇಕು. ಅವನಿಗೆ ಮರಣ ಖಂಡಿತವಾಗಿ ಬರುವಂತದ್ದಾಗಿದೆ. ಮರಣವನ್ನ ಅದಕ್ಕೋಸ್ಕರವೇ ಮರಣ ಬರುವುದರೊಳಗಾಗಿ ನಾವೇನ್ ಮಾಡ್ಬೇಕಾಗಿದೆ? ಎಚ್ಚರಿಕೆಯಿಂದ ಜೀವಿಸಬೇಕಾಗಿದೆ. ಇಲ್ಲಿ ಅವರಿಗೆ ದೇವರು ಕೊಡುವಂತಹ, ದೇವರು ಮರಣ ಕೊಟ್ಟಿರಬಹುದು, ಆದ್ರೆ ಆತನು ಅವರಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ನಾವು ಭಾವಿಸ್ಕೊಳ್ಬಾರ್ದು. ಅವರು ಒಳ್ಳೆಯವರಾಗಿದ್ದ ಪಕ್ಷದಲ್ಲಿ ಖಂಡಿತವಾಗಿ ದೇವರು ಅವ್ರಿಗೂ ಸಹ ಅವನ ರಾಜ್ಯದಲ್ಲಿ ಸ್ಥಳ ಇರ್ತದೆ. ಆ ದೇವರ ರಾಜ್ಯದಲ್ಲಿ, ಆ ಪರಲೋಕದಲ್ಲಿ ಯೇಸು ಸ್ವಾಮಿಯನ್ನ ಕೇಳ್ತಾರಂತೆ, ಸ್ವಾಮಿ ನಿನ್ನ ಕೈಗಳಲ್ಲಿ ಏನಿದು ಈ ಗುರುತು ಅಂತ ಕೇಳ್ತಾರಂತೆ. ಯಾಕಂದ್ರೆ ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿರೋದಿಲ್ಲ. ಅವರು ಸ್ವಭಾವತಃ ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಹೇಳೋ ಪ್ರಕಾರವಾಗಿ ಸ್ವಭಾವತಃ ಅವರು ದೇವರ ಆಜ್ಞೆಗಳಿಗೆ ಅವ್ರು ನಡ್ಕೊಂಡಿರ್ತಾರೆ. ಅವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಿರ್ತಾರೆ. ನಾವು ದೇವರ ವಾಕ್ಯವನ್ನು ಅರಿತು ಸಹ ದೇವರಿಗೆ ವಿಧೇಯರಾಗಿದ್ದ ಪಕ್ಷದಲ್ಲಿ ದೇವರು ನಮ್ಮನ್ನ ಹೇಗೂ ಆ ಒಂದು ಪರಲೋಕಕ್ಕೆ ಸೇರಿಸುವಂತದ್ದಿಲ್ಲ. ಇಲ್ಲಿ 50 ವರ್ಷದಲ್ಲಿ ಅವರು ತೀರ್ಕೊಂಡಿದ್ದಾರೆ. ಅವರ ಒಂದು ಜವಾಬ್ದಾರಿ ಇರುವಾಗ್ಲೇ ಅವ್ರು ತೀರ್ಕೊಂಡಿದ್ದಾರೆ. ಅವರಿಗೆ ಒಂದು ಕತ್ತಲೆ ಆಗಿದೆ, ಅವರಿಗೆ ನಿರಾಶೆ ಆಗಿದೆ. ನಿರಾಶೆ ಆಗ್ಬೋದು, ಎಷ್ಟೇ ವರ್ಷಗಳು ಇರ್ಬೋದು. ದೇವರ ಸಮ್ಮುಖದಲ್ಲಿ ನಾವು ನ್ಯಾಯ ವಿಚಾರಣೆಗೆ ನಿಂತುಕೊಳ್ಳುವಾಗ ನಾವು ಒಬ್ಬರೇ ನಿಂತುಕೊಳ್ಬೇಕಾಗತ್ತೆ. ಯಾರು ನಮ್ಮ ಸಹಾಯಕ್ಕೆ ಬರಲ್ಲ. ಈ ಲೋಕದಲ್ಲಿ ನನಗೆ ಸಹಾಯ ನೀವು ಬರಬಹುದು, ನನ್ನ ಗುರುಗಳಿರಬಹುದು, ನನ್ನ ಮಕ್ಕಳು ಬರಬಹುದು. ಆದ್ರೆ ನ್ಯಾಯ ವಿಚಾರಣೆ ಅನ್ನುವಂತ ಸಂದರ್ಭ ಬಂದಾಗ ಏಕಾಂಗಿಯಾಗಿ ನಾನು ದೇವರ ಮುಂದೆ
ಉತ್ತರವನ್ನ ಕೊಡ್ಬೇಕಾಗುತ್ತೆ. ದೇವರ ವಾಕ್ಯ ಏನು ಹೇಳುತ್ತೆ ಅಂದ್ರೆ, ಒಂದು ವೇಳೆ ನೋಹನಾಗ್ಲಿ, ಒಂದು ವೇಳೆ ಎಲಿಯನಾಗಲಿ, ಒಂದು ವೇಳೆ ದಾನಿಯಲ್ನಾಗ್ಲಿ ತನ್ನ ತಾನು ರಕ್ಷಿಸ್ಕೊಳ್ಳಿಕ್ಕಾಗುತ್ತೋ ಹೊರತು ಅವರು ಸಹ ತನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿದ್ರು. ಹೀಗಿರುವಾಗ ಒಬ್ಬ ಮನುಷ್ಯನ ಮರಣವೇ ಅಲ್ಲಿ ಎಂಡಾಗೋದಿಲ್ಲ. ಇದನ್ನೇ ನಾವು ಇಲ್ಲಿ ನಿರೀಕ್ಷೆ ಅಂತ ಹೇಳೋದು. ದೇವರ ಮಕ್ಕಳಾದ ನಮಗೆ ದೊಡ್ಡ ನಿರೀಕ್ಷೆಯನ್ನ ದೇವರು ಇಟ್ಕೊಟ್ಟಿದ್ದಾನೆ. ಮರಣದ ಜೊತೆ ಅಲ್ಲಿ ಅಂತ್ಯ ಆಗೋದಿಲ್ಲ. ನಮಗೆ ಮತ್ತೊಂದು ಜೀವನದ ಬಗ್ಗೆ ದೇವರು ನಿರೀಕ್ಷೆಯನ್ನ ಇಟ್ಟಿದ್ದಾನೆ. ಆತನು ಪುನರುತ್ಥಾನಗೊಂಡ ಪ್ರಕಾರವೇ ನಮ್ಮನ್ನಗೆ ಪುನರುತ್ಥಾನ ಕೊಡ್ತಾನೆ. ಒಳ್ಳೆ ಜನರನ್ನ ಆತನು ಅವನು ಯಾವಾಗ್ಲೂ ಅವರ ಒಂದು ಕಾರ್ಯಗಳನ್ನ ನೋಡಿ ಅದಕ್ಕೆ ತಕ್ಕ ಪ್ರತಿಫಲವನ್ನ ಕೊಡ್ತಾನೆ. ನಾವು ದೇವರನ್ನ ನಂಬ್ಕೊಂಡಿದ್ದೇವೆ, ನಾವು ಕ್ರೈಸ್ತರು ಅನ್ನೋ ಕಾರಣಕ್ಕೋಸ್ಕರ ಪರಲೋಕ ನಮಗೆ ಕಟ್ಟಿಟ್ಟು ಬುತ್ತಿ ಅಲ್ಲ. ನಾವು ಆತನಿಗೆ ವಿಧೇಯರಾಗಿ ನಡ್ಕೊಂಡಿದ್ರೆ, ನಾವು ಆತನನ್ನ ನಮ್ಮ ಜೀವಿತದಲ್ಲಿ ಘನಪಡಿಸಿದ್ರೆ, ನಾವು ನಮ್ಮ ಜೀವಿತದಲ್ಲಿ ಆತನ ಸನ್ಮಾನಿಸಿದ್ರೆ, ಮಹಿಮೆ ಪಡಿಸಿದ್ರೆ ಮಾತ್ರ ನಮಗೆ ಆ ಒಂದು ಭಾಗ್ಯ ಉಂಟು. ಹೊತ್ತು ಎಲ್ಲವನ್ನ ಪಡ್ಕೊಂಡು ನಾವು ಅವಿಧೇಯತೆ ಮಾಡ್ತಾ ಇದ್ರೆ, ಅಪನಂಬಿಕೆ ಉಳ್ಳವರಂತೆ ನಾವು ನಡ್ಕೊಳ್ತಾ ಇದ್ರೆ, ದೇವರು ನಮಗೆ ಯಾವ ಪ್ರತಿಫಲವನ್ನ ಕೊಡ್ಲಿಕ್ಕೆ ಸಾಧ್ಯ? ಇಲ್ಲಿ ನೀವು 52 ವರ್ಷದ ವ್ಯಕ್ತಿ ತೀರ್ಕೊಂಡಿದ್ದನ್ನು ಹೇಳ್ತೀರಾ. ಎಷ್ಟೋ ಜನರು ಮಕ್ಕಳು ಕಳ್ಕೊಳ್ತಾರೆ. ಎಷ್ಟು ಜನರು ಆ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಅಕಾಲ ಮರಣಕ್ಕೆ ತುತ್ತಾಗ್ತಾರೆ. ಈ ಮರಣ ಅನ್ನೋದು ನಮ್ಮ ಒಂದು ಕೈಯಲ್ಲಿ ಇಲ್ಲ. ಇದು ದೇವರು ಅವ್ರನ್ನ ಮರಣಿಸ್ಬೇಕು ಅಥವಾ ಇಷ್ಟು ವಯಸ್ಸಲ್ಲೇ ಸತ್ತೋಗ್ಲಿ ಅನ್ನುವಂಥದ್ದು ಅವನ ಚಿತ್ತದಲ್ಲೂ ಇರೋದಿಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ನಾವು ಎಲ್ಲಾ ಕೆಟ್ಟದನ್ನ ಅನುಭವಿಸುವಾಗ ಎಲ್ಲಾ ಒಳ್ಳೇದನ್ನ ಅನುಭವಿಸಿದಂತೆ ಕೆಟ್ಟದು ನಮಗ್ ಬಂದ್ಬಿಡ್ತದೆ. ಕೆಟ್ಟದ್ದನ್ನ ನಾವು ಯಾವಾಗ್ಲೂ ಸ್ವೀಕಾರ ಮಾಡಲಿಕ್ಕೆ, ಅದರಲ್ಲೂ ಮರಣಕ್ಕೆ ಯಾವಾಗ್ಲೂ ಸಿದ್ಧವಾಗಿರ್ಬೇಕು. ಮರಣಕ್ಕೆ ಯಾವನು ಸಿದ್ಧವಾಗಿರಲ್ವೋ ಆ ವ್ಯಕ್ತಿ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ನಾವು ನಮ್ಮ ಮಕ್ಕಳನ್ನ ಕಳ್ಕೊಳ್ಳುವಂತ ಸಂದರ್ಭ ಇರ್ತದೆ. ನಾವು ಯಾರನ್ನ ನಂಬ್ಕೊಂಡಿರ್ತೀವೋ, ಯಾರು ಅತಿಯಾಗಿ ಪ್ರೀತಿ ಮಾಡ್ತಾ ಇರ್ತೀವೋ ಅಂಥವ್ರನ್ನ ನಾವು ಕಳ್ಕೊಳ್ತೇವೆ. ಅದ್ರಲ್ಲಿ ಏನು ಅತ್ಯಾಶ್ಚರ್ಯ ಪಡೋ ಹಾಗಿಲ್ಲ. ಆದ್ರೆ ದುಃಖ ಪಡುವಂತದ್ದು ಇರ್ತದೆ. ಖಂಡಿತವಾಗಿ ದುಃಖ ಪಡ್ಬೇಕು. ನಾವು ನಮ್ಮವರನ್ನ ಪ್ರಿಯರನ್ನ ಕಳ್ಕೊಂಡಾಗ ನಮಗ್ ದುಃಖ ಆಗ್ಬೇಕು. ನಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆ ಆಗ್ಬೇಕು. ನಾವು ಕಳ್ಕೊಂಡ ಮೇಲೂ ದೇವರನ್ನ ನಾವು ಆರೋಪಿಸ್ತೀವಿ, ದೇವರ ಮೇಲೆ ನಾವು ಗುಣಗುಡ್ತೇವೆ, ದೇವರನ್ನ ಬೈತೇವೆ ಅಂತಂದ್ರೆ ದೇವರಿಗೆ ನಮ್ಮನ್ನ ಕರ್ಕೊಂಡು ಹೋಗೋದೇನ್ ಕಷ್ಟನಾ? ಅಥವಾ ಇಲ್ಲಿ ನಮ್ಗೇನು ಶಾಶ್ವತವಾಗಿ ನಮ್ಮನ್ನು ಇಟ್ಟಿದಾನ? ಇಲ್ಲಿ ಯಾರನ್ನು ಶಾಶ್ವತವಾಗಿ ಇಟ್ಟಿಲ್ಲ. ಇದನ್ನ ನಾವು ನೋಡೋದಾದ್ರೆ ಬಹಳ ಈ ತತ್ವವನ್ನು ನಾನು ನೋಡ್ಕೋಬೇಕಾಗಿದೆ. ನಾವು ಯಾರು ಶಾಶ್ವತರಲ್ಲ. ಈ ದಿನ ಅವರು, ನಾಳೆ ನಾವು, ನಾಳಿದ್ದಿನೊಬ್ರು. ಈ ಲೋಕವನ್ನ ನಾವು ಬಿಡ್ಬೇಕಾಗಿರೋದ್ರಿಂದ ಯಾವಾಗ್ಲೂ ನಾವು ಈ ಬಸ್ ಹತ್ಲಿಕ್ಕೆ, ಟ್ರೈನ್ ಹತ್ಲಿಕ್ಕೆ ಯಾವಾಗ್ಲೂ ಸಿದ್ಧತೆ ಮಾಡ್ಕೊಂಡು ನಮ್ಮ ಬ್ಯಾಗ್ಗಳನ್ನ ಇಟ್ಕೊಂಡಿರ್ತೀವೋ ಆ ರೀತಿ ನಾವು ಮರಣವನ್ನು ಎದುರುಗೊಳ್ಳಿಕ್ಕೆ ನಾವು ಸಿದ್ಧವಾಗಿರ್ಬೇಕು. ಇದು ನನ್ನ ಉತ್ತರ. ಈ ಉತ್ತರದಿಂದ ನಿಮಗೆ ಸಮಾಧಾನ ಆಗ್ಬೋದು, ಅಥವಾ ಇದೇನು ಈ ತರ ಉತ್ತರ ಕೊಟ್ರು ಅಂತ ಅನ್ಕೋಬಹುದು. ಇದೇ ನಿಜವಾದ ಉತ್ತರ. ಮರಣ ಏನು ಅಂತಂದ್ರೆ ಯಾವಾಗ್ಲೂ ಸಿದ್ಧವಾಗಿರುತ್ತೆ. ಅದಕ್ಕೋಸ್ಕರ ನೀನು ನಾಳೆ ಅಂತ ಹೇಳ್ಬೇಡ, ಇವತ್ತೇ ದೇವರನ್ನ ಹತ್ರ ಹೋಗು, ಇವತ್ತೇ ನೀನು ಕ್ಷಮಾಪಣೆ ಪಡ್ಕೊ, ಇವತ್ತೇ ನೀನು ಪಶ್ಚಾತ್ತಾಪ ಪಡು. ನಾಳೆ ನಿನಗೆ ಬರ್ದೆ ಹೋಗ್ಬೋದು. ನಿನ್ನ ಜೀವಿತದಲ್ಲಿ ನಾಳೆನ ನೀನು ಕಾಣದೆ ಹೋಗ್ಬೋದು. ನೀನು ನಿನ್ನ ಪಾಪದಲ್ಲೇ ಸಾಯ್ತೀಯ, ನೋಡ್ಕೋ, ಎಚ್ಚರ ಅಂತ ಹೇಳೋದು ಸ್ವಾಮಿ ಇದಕ್ಕೋಸ್ಕರ. ಸಾವು ಎಲ್ಲರಿಗೂ ಸಹಜ, ಎಲ್ಲರಿಗೂ ಸಹಜ. ನಾವು ಬೈದೇನು ದೇವರನ್ನ ಬೈದು ದೇವರೇ ನಮ್ಮನ್ನು ವಾಪಸ್ಸು ನೀನು ನನಗೆ ಜೀವ ಕೊಡು ಅಂತ ಕೇಳಕ್ಕಾಗಲ್ಲ. ಅದು ನಮ್ಮ ಏನಾಗುತ್ತೆ, ದೇವರ ಮರಣ ಕೊಟ್ಟಾಗ ನಾವು ಕಲ್ತ್ಕೊಳ್ಳೋದು ಬಹಳ ಇದೆ, ನಮ್ಮ ತಗ್ಗಿಸ್ಕೊಳ್ಳೋದು ಬಹಳ ಇದೆ. ನಾವು ಬಹಳ ರಿಯಾಲಿಟಿಗೆ, ವಾಸ್ತವತೆಗೆ ನಾವು ಅಂಟ್ಕೊಳ್ಬೇಕಾಗುತ್ತೆ. ಅದಕ್ಕೆ ಸೊಲೊಮೋನ್ ಹೇಳ್ತಾನೆ, ನೀನು ಉತ್ಸವದ ಮನೆಗೆ ಹೋಗೋದ್ಕಿಂತ, ಔತಣ ಮನೆಗೆ ಹೋಗೋದ್ಕಿಂತ ನೀನು ಸಾವಿರೋ ಮನೆಗೆ ಹೋಗು. ಆಗ ನಿನ್ಗೆ ಗೊತ್ತಾಗುತ್ತೆ ನಿನ್ ಪರಿಸ್ಥಿತಿ ಏನೋ ಅಂತ ನೀನ್ ತಿಳ್ಕೊತೀಯ. ನೀವು ಉತ್ಸವದಲ್ಲಿರೋ ಅಲ್ಲಿ ನೀನು ಮೈ ಮರಿತೀಯ, ಆದ್ರೆ ಸಾವಿರ ಮನೆ ಹೋಗುವಾಗ ನನಗೂ ಇದೇ ಗತಿ ಅಂತ ತಿಳ್ಕೊತೀಯ ಅಂತ. ಒಂದು ಕಡೆ ಸಾವು ನಡೆದಿದೆ, ಘಟಿಸಿದೆ ಅಂತಂದ್ರೆ ಅಲ್ಲಿ ತಿಳ್ಕೊಳ್ಳುವಂಥದ್ದು ದೇವರ ಪಾಠ, ತಿದ್ದುಪಾಟು ಪ್ರತಿಯೊಂದು ಬಹಳ ಅಗಾಧವಾಗಿರ್ತದೆ. ಅದನ್ನ ನಾವು ಸ್ವೀಕಾರ ಮಾಡ್ಬೇಕಷ್ಟೇ. ಒಂದು ವಚನವನ್ನು ಓದ್ಬಿಡ್ತೀನಿ. ಓದ್ರಿ, ಸಮಾಧಾನ. 1 ಪೇತ್ರ 4ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನ ತನಕ ಇಲ್ಲಿ ಪೇತ್ರನ ಹೀಗೆ ಬರೀತಾನೆ. ಯಾವ ಚಾಪ್ಟರ್ ಸರ್? 1ನೇ ಪೇತ್ರ 4ನೇ ಅಧ್ಯಾಯ 17ರಿಂದ 19, 17 to 19. ನ್ಯಾಯ ವಿಚಾರಣೆ ಸಮಯ ಬಂದಿದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ.
ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ? ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಈಗ ಆ ಕುಟುಂಬ ಇಲ್ಲಿ ತನಕ ಗಂಡನ ಒಳ್ಳೆತನದ ಮೇಲೆ ತಮ್ಮ ರಕ್ಷಣೆಯನ್ನ ಹಾತ್ಕೊಂಡಿದ್ದಾರೆ. ಅವನ ದೇವರು ನಡ್ಕೊತಾನೆ, ಅವನು ಒಳ್ಳೆಯವನಾಗಿದ್ದಾನೆ, ಅವನಿಗೆಲ್ಲ ಒಳ್ಳೇದಾಗ್ತದೆ, ಅವನಿಂದ ನಮ್ಗೆ ಆಗ್ತದೆ. ಸೊ ಸಾಲ್ವೇಶನ್ ಇಂಡಿವಿಜುವಲ್. ಈಗ ಇವರು ಅವನ ಏನ್ ಮಾಡಿದ್ರು ಇವ್ರು ಏನ್ ಮಾಡಿದ್ರು ದೇವ್ರು ಕ್ಷಮಿಸ್ಬಿಡ್ತಾನೆ ಅನ್ನೋ ಭಾವನೆ ಒಳಗಡೆ ಈ ಕುಟುಂಬ ಬೆಳೀತಾ ಇತ್ತು. ಸೊ ಇಲ್ಲಿ ದೇವರು ಕೃಪೆಯ ಬಾಗಿಲನ್ನ ತೆರೆದನು. ಈಗ ಅವರು ನಿಜವಾದಂತ ದೇವರನ್ನ ಹುಡುಕ್ತಾರೆ, ನಿಜವಾದಂತ ಸತ್ಯವನ್ನ ಅರ್ಥ ಮಾಡ್ಕೊಳ್ಳುವಂತ ಅವಕಾಶ ಸಿಗ್ತದೆ. ದೇವರ ಮತ್ತು ತಮ್ಮ ನಡುವಿನ ಸಂಬಂಧ ಹೇಗಿರ್ಬೇಕು, ಅದನ್ನ ಹೇಗ್ ಕಾಪಾಡ್ಕೋಬೇಕು, ಆ ದೇವರು ಯಾರು, ಆತನ ಶಕ್ತಿ ಏನು, ಸಾವು ಯಾಕೆ ಬರ್ತದೆ, ನಾವು ಬದುಕೋದು ಹೇಗೆ, ಮತ್ತೆ ನಾವು ಈ ಸಾವನ್ನ ಗೆಲ್ಲೋದು ಹೇಗೆ, ಎಲ್ಲಾ ಪ್ರಶ್ನೆಗಳು ಇಲ್ಲಿಂದ ಶುರುವಾಯ್ತದ ಅವ್ರಿಗೆ. ಇಲ್ಲಿ ತನಕ ಇದ್ರ ಬಗ್ಗೆ ಯಾವ ಅರಿವು ಇರ್ಲಿಲ್ಲ ಅವ್ರಿಗೆ. ಟೋಟಲಿ ದೇವ್ರ ಡಿಪೆಂಡ್ ಅಪಾನ್ ಆ ಒಬ್ಬ ವ್ಯಕ್ತಿ ಮೇಲೆ. ಸ್ವಾಮಿ ಅವರು ಒಳ್ಳೆಯವರಾಗಿದ್ರು ಅವ್ರನ್ನ ಯಾಕೆ ಕರ್ಕೊಂಡ್ರು ಅಂತಂದ್ರೆ ಇವ್ರ ನಾಶ ಆಗ್ಬಾರ್ದು. ಅರ್ಥ ಆಯ್ತಾ ನಿಮಗೆ? ಸೊ ಇವ್ರಿಗೆ ಹೊಸ ಅಧ್ಯಾಯವನ್ನ ಪ್ರಾರಂಭಿಸಿ ಇವರಿಗೆ ತನ್ನ ಬಗ್ಗೆ ಅರಿವನ್ನ ಹುಟ್ಟಿಸಿ ತನ್ನ ಸಾಮರ್ಥ್ಯವನ್ನು ತಿಳಿಸಿ ಇವರು ತಮ್ಮ ಆತ್ಮಗಳನ್ನ ನಂಬಿಕಸ್ತನಾದಂತ ದೇವರ ಕೈಗೆ ಒಪ್ಪಿಸಿಕೊಟ್ಟು ಅವರಲ್ಲಿದ್ದಂತ ಒಳ್ಳೆತನವನ್ನ ಇವರು ಅಭ್ಯಾಸ ಮಾಡಿ ಸತ್ಯ ದೇವರನ್ನ ಅರ್ಥ ಮಾಡಿಕೊಂಡು ಇವರು ಅವರ ಹಾಗೆ ಆಗಿ ದೇವರ ರಾಜ್ಯಕ್ಕೆ ಸೇರ್ಬೇಕು. ಸೊ ಇದನ್ನ ದೇವರು ನಿಧಾನವಾಗಿ ಅವ್ರಿಗೆ ಅರ್ಥ ಮಾಡ್ಕೊಳ್ತಾನೆ. ಈ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಅವ್ರಿಗೆ ಕಷ್ಟ. ಈಗ ನಾವು ತಾಳ್ಮೆಯಿಂದ ಅವ್ರಿಗೆ ಸಮಾಧಾನವಾದ ಉತ್ತರಗಳನ್ನು ಕೊಡಬೇಕು. ನಿಧಾನವಾಗಿ ದೇವರ ಪ್ರೀತಿಯನ್ನ, ದೇವರ ಶಕ್ತಿಯನ್ನ ಅವ್ರಿಗೆ ನಾವು ತಿಳಿಸ್ಬೇಕು, ದೇವರ ಮಾರ್ಗಗಳನ್ನ ಬೋಧಿಸ್ಬೇಕು. ಟೈಮ್ ಬರ್ತದೆ, ಅವರೆಲ್ಲ ದೇವ್ರ ಕಟ್ಟಿರ್ತಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಒಳ್ಳೆಯ ಒಂದು ವಾಕ್ಯದ ಒಂದು ಉದಾಹರಣೆಯನ್ನ ಕೊಟ್ಟು ಈ ಪ್ರಶ್ನೆಗೆ ಉತ್ತರ ಹೇಳಿದ್ದೀರಾ. ಖಂಡಿತವಾಗಿ ಉತ್ತರವು ಒಂದು ಸಮಾಧಾನವನ್ನ ಕೊಡುತ್ತೆ. ಆ ವ್ಯಕ್ತಿಗಳಿಗೆ ಹೆಚ್ಚಿನ ಸಮಾಧಾನ ಇವಾಗ ಆಗದೆ ಇರ್ಬೋದು, ಆದ್ರೆ ಅವರು ನಿಧಾನವಾಗಿ ಇದು ಮನವರಿಕೆ ಆಗುತ್ತೆ. ಈ ಲೋಕದಲ್ಲಿ ಹುಟ್ಟಿರೋರು ಎಲ್ಲರೂ ಸಾಯಲೇಬೇಕಾಗಿದೆ. ನಾವು ದೇವರ ಮುಂದೆ ಸನ್ನಿಧಾನದಲ್ಲಿ ನ್ಯಾಯ ವಿಚಾರಣೆಯಲ್ಲಿ ನಾವು ನಮ್ಮ ಬಾಯಿಂದ ನಾವು ಉತ್ತರ ಕೊಡ್ಬೇಕಾಗಿದೆ. ನಾವು ಮತ್ತೊಬ್ಬರ ಸಹಾಯವನ್ನ ತಗೊಂಡು ಯಾವ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾನೆ ಅಂತ ಅವನ ಸಹಾಯ ತಗೊಂಡು ಅಲ್ಲಿಂದ ನಾವು ಬಚಾವಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಸಾವು ನೋವುಗಳು ಬಂದಾಗ ನಮ್ಗೆ ಒಂದು ಪಾಠವಾಗಿರ್ತದೆ. ಅದು ನಾವು ಏಕಾಂಗಿ ಆಗಿದ್ರು ಏಕಾಂಗಿ, ಈಗಿದ್ರು ಏಕಾಂಗಿ. ಆತ್ಮಿಕ ವಿಷಯ ಬಂದಾಗ ದೇವರ ಸನ್ನಿಧಾನದಲ್ಲಿ ನಾವು ಏಕಾಂಗಿನೇ. ನಾವು ಒಂದಾಗಿ ಜೀವನ ಮಾಡೋದು ದೇವ್ರಿಗೋಸ್ಕರ. ಆದ್ರೆ ನಮ್ಮಲ್ಲಿ ಆ ಒಂದು ಭಾವ ನಮ್ಮವರು ಹೋದಾಗ ನಮ್ಮ ಪ್ರೀತಿ ಪಾತ್ರರು ಕಳ್ಕೊಂಡಾಗ್ಲೂ ನಮ್ಗೆ ಅದಿರ್ಬೇಕು. ದೇವರ ಸಾನ್ನಿಧ್ಯ ತಪ್ಪೋಗ್ಬಾರ್ದು. ಇದೇ ನಮ್ಮ ಪ್ರಾರ್ಥನೆ. ಆಮೇಲೆ ಧನ್ಯವಾದಗಳು. ಉತ್ತಮವಾದಂತ ಚರ್ಚೆಗಾಗಿ, ಒಳ್ಳೆಯ ಪಾಠಕ್ಕಾಗಿ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಜ್ಞಾಪನೆಗಳಿದ್ರೆ ಹಂಚ್ಕೊಳ್ಬೇಕು. ಗುಡ್ ಈವ್ನಿಂಗ್ ಪಾಸ್ಟರ್. ಹೇಳಿ. ವಜ್ರಮ್ಮ ಅವ್ರಿಗಾಗಿ ಮತ್ತೆ ರೋಜಮ್ಮ ಅನುರಾಧ ಕಿಡ್ನಿ ಸಮಸ್ಯೆ. ವಜ್ರಮ್ಮಗೆ ಕಾಲು ಪ್ರಾಬ್ಲಮ್ ಆಗಿದೆ ಅವ್ರಿಗೆ. ರೋಜಮ್ಮ ಮತ್ತೆ ಅನುರಾಧ ಕಿಡ್ನಿ ಸ್ಟೋನು. ನಮ್ಮ KP ರವಿ ಅವ್ರಿಗೂ ಸರ್ ಪ್ರಾರ್ಥನೆ. ಸಾಮ್ಯಲ್ ಕೃಷ್ಣಪ್ಪ ಸರ್ ಪ್ರಾರ್ಥನೆ ಮಾಡ್ತೀರಾ? ವರಲಕ್ಷ್ಮಿಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ವರಲಕ್ಷ್ಮಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪಾಸ್ಟರ್, ನಮ್ಮ ಕಸಿನ್ ಸಿಸ್ಟರ್ ಹೆಸರು ಶೀಲಾ. So just pray for her. Okay, her family. Since she lost her husband, just pray for the survivals. ಶೀಲಾ ಅವಳು ನಮ್ಮ ಕಸಿನ್ ಸಿಸ್ಟರ್ ಹೆಸರು ಶೀಲಾ ಅಂತ. ಶೀಲಾ ಯಾದಗೂಡ್. She has 2 children, pastor. ಒಂದು ಮಗ ಒಬ್ಬ ಮಗಳು. ಪ್ರಾರ್ಥನೆ ಮಾಡೋಣ. ಯಾರ ಹೆಸರು ಯಾವುದು? ಮಾಡಿ.
Sheila, Pastor Sheila, Sheila, cousin Sheila, sister. Sheila, Sheila, she lost her husband yesterday. okay. Sheila, ಮತ್ತೆ yeah. ರೋಜಮ್ಮ, Pray for her and her children's. ಮತ್ತೆ ಯಾರು? ಸೆಕೆಂಡ್ ಯಾರು? ಮತ್ತೆ ಯಾರು ರಿಕ್ವೆಸ್ಟ್ ಮಾಡಿದ್ರು? ಇವರು ಯಾರು ಹೇಳಿದಾರಲ್ಲ? ವಜ್ರಮ್ಮ, ಅನುರಾಧ, ವಜ್ರಮ್ಮ. ಅವ್ರ ಕಾಲ್ ನೋವು, ಅನುರಾಧ ಅವ್ರಿಗೆ ಕಿಡ್ನಿ. ಲೋಕೇಶ್ ಅಣ್ಣ ವಜ್ರ- ಮತ್ತೊಮ್ಮೆ ಹೇಳ್ರಿ. ಲೋಕೇಶ್ ಬ್ರದರ್ ಲೋಕೇಶ್ ಮತ್ತೊಮ್ಮೆ ಹೇಳ್ಬಿಡಿ ಅವ್ರಿಗೆ. ಅನುರಾಧ, ವಜ್ರಮ್ಮ. ಇದು ವಜ್ರಮ್ಮಾಗ ಪ್ರಾಬ್ಲಮ್ ಏನಾಗಿದೆ? ಕಾಲ್ ನೋವು. ಓಕೆ. ಆಮೇಲೆ ಅನುರಾಧ ಅವ್ರಿಗೆ? ಅನುರಾಧ ರೋಜಮ್ಮನಿಗೆ ಕಿಡ್ನಿ ಸ್ಟೋನು, ವಜ್ರಮ್ಮವ್ರಿಗೆ ಕಾಲು ಕಾಲು ಇದು ನೋವು ಸರ್. ಓಕೆ. ಮೂರನೇದು ಯಾರು ಹೇಳಿದಾರಲ್ಲ? ವರಲಕ್ಷ್ಮಿ ಅವ್ರಿಗೆ ಹಾ, ಏನಾಗಿದೆ ಅವ್ರದ್ದು? ಅವ್ರಿಗೋಸ್ಕರ, ಅವ್ರ ಆರೋಗ್ಯಕ್ಕೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ. ಫ್ಯಾಮಿಲಿ ಅಂಡ್ ಹೆಲ್ತ್. ಹಲೋ ಸರ್, ನಾ ಮಾಲಾ ಹೊಸ್ಮನೆ ರೀ ಸರ್, ನನ್ಗೋಸ್ಕರ ಪ್ರಾರ್ಥನೆ ಮಾಡಿ. ಯಾರ ಹೆಸರೇನು? ಮಾಲಾ ಹೊಸ್ಮನೆ. ಮಾಲಾ ಅವರು. ಓಕೆ. ಸ್ಪೆಸಿಫಿಸಿಟಿ ಏನ್ ಸ್ಪೆಸಿಫಿಕ್ ಪ್ರೇಯರ್? ನಮಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ಇಲ್ಲ, ಒಂದ್ ನಿಮಿಷ. ಮಾಲಾ ಅವ್ರಿಗೆ ಏನ್ ಸ್ಪೆಸಿಫಿಕ್ ಪ್ರೇಯರ್ ಮಾಡ್ಬೇಕು? ಸರ್, ನನ್ ಹೆಲ್ತ್ ಸರಿ ಇಲ್ರಿ, ಕೈಕಾಲೆಲ್ಲ ನೋವ್ರಿ, ಆಮೇಲೆ ಡಿಸೆಂಟ್ರಿ ಒಂದ್ ಸ್ಟಾರ್ಟ್ ಆಗೈತ್ರಿ. ಓಕೆ. ಓಕೆ. ನೆಕ್ಸ್ಟ್ ಯಾರು ಮತ್ತೆ? ರವಿ ಅವರು, ಯಾರು? ಬಳ್ಳಾರಿ ರವಿ ಅವ್ರಿಗೂ. ಹಾ, ಅವ್ರದ್ದೇನ್ ರಿಕ್ವೆಸ್ಟ್? ಅವರ ಒಂದು ಪ್ರಾರ್ಥನೆ ಮಾಡಿ. ಬ್ಯಾಂಕ್ ಇಂದ ಲೋನ್ ಆಗ್ಬೇಕಾಗಿದೆ. ಓಕೆ. ಅವರ ಒಂದು ವ್ಯವಹಾರ ಒಂದು ಸಫಲತೆ ಆಗ್ಬೇಕಾಗಿದೆ. ಓಕೆ. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ. ದೇವರಿಂದ ಒಳ್ಳೆ ಸಹಾಯ ದೊರಕಲಿ. ಓಕೆ. Shall we pray? Yes. Pray for family too, Pastor. Sir, please. Also. Your family also. Yeah, please, please. Heavenly Father, in the name of Jesus, we come to your throne room of grace, and we place our humble petitions of the names that we will bring before you, Lord. And Lord, not our strength, but your strength, not our power, but your power and ability. Lord, nothing goes unnoticed to you. Our requests comes together, Lord, in unison, a corporate prayer, seeking your face, Lord, this evening through the mighty name of Jesus. Father, we pray for Sheila, who has lost her husband. I pray that your presence will be with them. And Lord, that if they do not know you, Lord, that you will open their eyes to the truth. You will bring people there to them, Lord. And Lord, through your word, that you will comfort the family, Lord. And also we bring before you Mr. Premnath and his family members. Lord, only you see what is happening in their family. Only you know the causes for the family's problems. Only you can bring satisfaction. Only you can bring peace, harmony, and unity. We pray, Lord, that you will guide them and lead them through the power of God's Holy Spirit. Lord, we bring before you Vajrama, who is having pain in the leg. Lord Jesus, you paid the price for her on the cross of Calvary, and you have taken all her pain. Lord Jesus, we thank you that you forgiveth our sins and their sins, and you healeth all diseases. Holy Spirit, what Jesus has done, I ask of you to bring it to pass, so that her leg pain will be healed. And now in the mighty name of Jesus, I take authority and I command the pain in her leg to depart from her right now in Jesus' name. And we speak healing into her leg pain. And Lord, this evening we bring before you Anuradha, who has kidney stones, and we speak to those stones be disappeared. We dismantle those stones in the mighty name of Jesus. We speak healing through the doctors by proper medicines and treatment, Lord, that the stones will come out of her body and that she will be totally healed. In Jesus' mighty name we pray. Amen. And Lord, we pray for Varalakshmi, Lord. We pray for her, the members of her family, and we pray for health. Lord, you said that you have come to give life, more life, abundant life of Jesus. And now together we confess and pronounce upon that Varalakshmi's family and over her life, Lord,
life, more life, abundant life of Jesus. And we speak health and strength and peace and joy into our physical body and into the family. In Jesus' mighty name we pray. Amen. Father, we pray for Mala Hoxmani, Lord. We bring before you, Lord, the need of this hour, Lord, that you will bring health, healing. Lord, you sent your word and you sent your word, and your word has come to heal her through the word of God. Lord, we speak life, more life, abundant life of Jesus in Jesus' mighty name. In the mighty name of Jesus, we command every spirit that is causing this health issue in her life be bound right now, and be cast out right now in the name of Jesus. And whatever the gastrointestinal disturbances that are there, we bind it right now in the name of Jesus and let loose of our body and be lost from our body right now in the name of Jesus. And we speak healing to her entire physical body. We bring our soul, body, and spirit under the covering of the precious blood of Jesus. And Father, we pray for Ravi Bellary, Lord. We pray, Father, that you are the resource. Your resources do not fail. You are Jehovah Jireh, and you shall supply all the needs of Mr. Ravi Bellary, Lord. And Lord, that you will grant him the bank loan, and Lord, that that you will prosper him in his business. Lord, wisdom and understanding will prevail in his life. Finally, Father, we bring every member of the Zoom who have come today for the meeting and those who have not been able to come. We ask thy peace and your grace and your blessings to be upon each and every one of them. Father, we thank you for you have brought your message, your teachings today to us through Pastor Mr. Chinnappa sir. And Father, we pray a great blessings upon him and anointing to rest upon him as he would continue to teach us and bring us what you want to bring to our hearts and to apply this in our practical life on a daily basis, Lord, right from today onwards till the Sabbath school of this week gets over, Lord. Lord, we pray a hedge of protection over his life, over his health and his life, and a hedge of protection over his daughters and his wife. Lord, thy peace be with him, Lord. Comfort him and strengthen him tonight, Lord. We pray also for Pastor Raju, who has been non-stop continuously conducting these Zoom meetings, Lord, both in the morning and the evening. Lord, we pray that you will give him the strength, the real strength that comes from the Holy Spirit into his physical body, into his soul body, and into his spirit body. And I pray your hedge of protection over his life, Lord, as he travels from place to place, as he works for you. Lord, I pray thy peace be with him, thy peace be with him, your grace be upon him, your power will enable him, Lord, as he ministers to the people, as he ministers to the Zoom meeting. Lord, strengthen him. Lord, we pray a hedge of protection over his wife and his children and his grandchildren. And we pray the same prayer, Lord, that your hedge of protection, your peace and your presence be with every member of their Zoom members who have come and have not come, and also with their family members, till we come again tomorrow morning, Lord, to come and worship you and to praise thy name, and also in the evening Sabbath school lessons. We give you all the praise, we give you all the glory. In Jesus' mighty name we pray. Amen and amen. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ನಮಗೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲ ಕೂಡಿ ಬಂದಿರುವಂತ ದೇವರ ಮಂದಿಯ ಸಂಗಡ, ಬೋಧನೆ ಮಾಡಿದಂತ ಪ್ರಿಯರ ಸಂಗಡ, ಸ್ವಾಮಿ ಚರ್ಚೆ ಮಾಡಿದಂತ ನಿನ್ನ ಭಕ್ತರ ಸಂಗಡ, ನಮ್ಮೆಲ್ಲರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಸದಾಕಾಲ ನೆಲೆಯಾಗಿರಲಿ. ಆಮೆನ್.
ಧನ್ಯವಾದಗಳು ಎಲ್ಲರಿಗೂ. ಈ ದಿನದಲ್ಲಿ ಕೂಡಿದಂತ ಎಲ್ಲ ದೇವರ ಮಂದಿಗೆ, ದೇವರ ಸಭೆಗೆ ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ಉತ್ತಮವಾದಂತಹ ಸಂದೇಶವನ್ನ, ಪಾಠವನ್ನು ನಡೆಸಿಕೊಟ್ಟಂತ ಚಿನ್ನ ಪ್ರಸಾದ್ ಸಲ್ಲಿಸ್ತೇನೆ. ಚರ್ಚೆಗಾಗಿ ಹಿರಿಯರಾದಂತಹ ಪ್ರೇಮ ಸರ್ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ ಹಾಗೂ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ರಾತ್ರಿ ನಮ್ಮೊಟ್ಟಿಗಿರಲಿ, ನಾಳೆ ಬೆಳಿಗ್ಗೆ ವರ್ಷದಿಂದ ಎದ್ದು ಆತನನ್ನು ಕೊಂಡಾಡುವಂತ ತೋರಲಿ ಎಂದಾಗಿ ಪ್ರಾರ್ಥಿಸುತ್ತಾ ರಾತ್ರಿಯ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಕರ್ತನ ಕೃಪೆ. ಧನ್ಯವಾದ. Thank you, Uncle. Chinappa sir, very nicely you presented the matter. Thank you, sir. Thank you. Mega.